भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरागिणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। श्रुतिशङ्करवाङ्मात्रादमृतत्वप्रदायकः सुरेश्वरो न गृह्णातु ज्ञानं वार्तिकमुत्तमम् अधीहि भगवो ब्रह्म। ಇಲ್ಲಿ 32ನೇ ಶ್ಲೋಕದಲ್ಲಿ ತಜ್ಞಾನಂ ಯಸ್ಯ ಸಂಜಾತಂ ಜಾತಮೇವಾಸ್ಯ ನಾನ್ಯಥ ಇದೆ. ಆ ಜ್ಞಾನ ಯಾರಿಗುಂಟಾಗಿದೆಯೋ ಅವನಿಗೆ ಅವನಿಗೆ ಜಾತಮೇವ. ಏನ್ ಜಾತಮೇವ? ಕಿಂ ಜಾತಮೇವ? ಕಿರಣ್, ತಸ್ಯ ಜ್ಞಾನಂ ಯಸ್ಯ ಸಂಜಾತಂ, ಆ ಜ್ಞಾನ ಯಾರಿಗೆ ಅಂದ್ರೆ ಆ ಬ್ರಹ್ಮಾತ್ಮಕ್ಕೆ ಜ್ಞಾನ, ಪರಮಾತ್ಮ ಜ್ಞಾನ ಯಾರಿಗೆ ಉಂಟಾಗಿದೆಯೋ ಅವನಿಗೆ ಉಂಟಾಯ್ತು ಅಂತ ಅರ್ಥ. ಏನ್ ಉಂಟಾಯ್ತು? ಉಂಟಾದವನಿಗೆ ಉಂಟಾಯ್ತು ಅಂತ ಏನ್ ಹೇಳ್ಬೇಕು ಅಂತ. ಯಸ್ಯ ಸಂಜಾತಂ ಜಾತಮೇವ ಅಂತ ಇದ್ದಾರೆ. ಏನ್ ಜಾತಮೇವ? ಕಿಂ ಜಾತಮೇವ? ಅಲ್ವಾ, ನಿನ್ನೆನು ಅನ್ಕೊಂಡೆ ನಾನು. ನೀವು ಅದರ ಅರ್ಥ ಜ್ಞಾನಂ ಜಾತಮೇವ ಅಂತ ಮಾಡಿದ್ರಿ. ಜ್ಞಾನಂ ಜಾತಮೇವ ಹೌದು. ಮೊದಲು ಜ್ಞಾನಂ ಯಸ್ಯ ಸಂಜಾತಂ ಇದೆಯಲ್ಲ, ಅದಕ್ಕೆ ಜಾತಂ ಅಂದ್ರೆ ಪುರುಷಾರ್ಥ ಜಾತ ಅಂದ್ರೆ ಆತ್ಮ ಕೃತಕೃತ್ಯತಾ ಮೋಕ್ಷ ಜಾತಃ ಅಂತ ಮಾಡ್ಬೇಕು. ಅದು ಮೋಕ್ಷ ಆದ ಪುಲ್ಲಿಂಗ ಬರುತ್ತೆ. ಜಾತಂ ಅನ್ನಕ್ಕೆ ಹೊಂದಿಸ್ಕೋಬೇಕು. ಆತ್ಮೀಯ ಪುಮಾನರ್ಥಂ ಜಾತಂ ಅಂತನಾ? ಆ ಪುಮಾರ್ಥವು ಪುರುಷ ಪುಲ್ಲಿಂಗವೇ. ಹೌದಾ? ಹಾ, ಅದಕ್ಕೆ ಪರಮಾರ್ಥ ಜ್ಞಾನಂ ಜಾತಮೋ ಅದಕ್ಕೆ ಶ್ರುತ್ಯರ್ಥಂ ಜಾತಂ ಅಂತಾನೋ ಏನಾರು ಮಾಡ್ಕೊಂಡು. ಶ್ರುತ್ಯರ್ಥವು ಪುಲ್ಲಿಂಗವೇ. ಅರ್ಥ ಬರುತ್ತೆ, ಪುರುಷ ಬರ್ತದೋ. ಅರ್ಥ ಬರೋ ಹಾಗಿಲ್ಲ. ಜಾತಂ ಈ ವ್ಯಾಖ್ಯಾನಗಳು ಏನು ಕೊಟ್ಟಿಲ್ಲ, ನಾನು ನೋಡಿದೆ. ಸಮ್ಯಜ್ಞಾನಂ ಜಾತಂ, ಸಂಸ್ಕೃತ ಸಮ್ಯಜ್ಞಾನಂ ಜಾತಂ, ಅದು ಕೃತಕೃತ್ಯತ್ವ ಜಾತ ಮಾಡ್ಬೇಕು. ಕೃತಕೃತ್ಯತ್ವ ಮಾಡ್ಕೋಬೇಕು. ತಜ್ಞಾನಂ ಯಸ್ಯ ಜಾತಂ ತಸ್ಯ ಕೃತಕೃತ್ಯತ್ವ ಜಾತಂ ಅಂತ ಮಾಡ್ಕೋಬೇಕು. ಕೃತಕೃತ್ಯತ್ವ ಉಂಟಾಯ್ತು ಅಂತ ಅರ್ಥ ಅಂತ. ಅದು ವ್ಯಾಖ್ಯಾನಕಾರರು ಯಾರು ಸ್ಪಷ್ಟಪಡಿಸಿಲ್ಲ, ಅದೇನು ಇಲ್ಲ. ಅಥವಾ ಜಾತ ಮಾತ್ರಮೇವ ನಿರಾಸ್ಯತಿ ಅಂತ ಹಾಗೆ ಮಾಡಿದಾರ. ಜ್ಞಾನಂ ಜಾತಂ ಸತ್ ಅಜ್ಞಾನ ನಿರಸ್ಯತಿ ಅಂತ ಅಧ್ಯಯನ ಮಾಡ್ಕೋಬೇಕು ಏನೋ. ಜ್ಞಾನ ಉಂಟಾಯ್ತು ಅಂದ್ರೆ ಉಂಟಾದತ್ತಲೇ ಅಜ್ಞಾನವನ್ನು ಕಳ್ಳ ಹಾಕತ್ತೆ, ಅದು ಇನ್ನೇನು ಮಾಡೋದಿಲ್ಲ ಅಂತ ಹಾಗೆ ಮಾಡ್ಕೊಂಡಿದಾರೋ. ಅಜ್ಞಾನ ನಿವೃತ್ತಂ ಜಾತಂ ಅಂತ ಮಾಡ್ಕೋಬೇಕು. ಅಜ್ಞಾನ ಸ್ವಲ್ಪ ಜ್ಞಾನ ಇರ್ಲಿ, ಅದು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿರೋ. ಇವತ್ಯಾವುದೋ 34 ಯಚೈವಂ ಆತ್ಮನೋ ಯಸ್ಯ ತತ್ವಮಸ್ಯಾದಿ ವಾಕ್ಯತಃ ಲಬ್ಧೈಕಾತ್ಮ್ಯ ಸ್ಮೃತೇರ್ವ್ಯೇತಿ ಸ್ಮೃತೇರ್ವ್ಯೇತಿ ಸರ್ವಾ ವಿದ್ಯಾಸ ಕಾರ್ಯಕ. ಯಥೈವಂ ಯಥೈವ ಯದಾ ಚುಕ್ಕಿ ಬಿಟ್ಟು ಹೋಗಿದೆ, ಡಾಟ್ ಬಿಟ್ಟು ಹೋಗಿದೆ ಮಧ್ಯ ಹೊಟ್ಟೆ. ಯಥೈವಂ ತತ್ವಮಸ್ಯಾದಿ ವಾಕ್ಯತಃ ಸರ್ವಾವಿಧ ಅವಿದ್ಯಾ ಯಥಾ ಏವಂ ಅಂತ, ಯಥಾ ತಥಾ ಅಂತ. ಅದು ಹೇಗೋ ಅಂತ, ಅದೊಂದು ಯಾವುದೋ ಆ ಇದು ರಾಜಕುಮಾರನಿಗೆ ಆ ವ್ಯಾಧ ಸ್ಮೃತಿ
ಹೋಗಿ ರಾಜಸ್ಮೃತಿ ಹೇಗೆ ಬಂತೋ ಅವನು ವ್ಯಾಧ ಅನ್ಕೊಂಡ್ಬಿಟ್ಟಿದ್ದ. ವ್ಯಾಧ ಅಂದ್ರೆ ಬೆಸ್ತ. ಆ ವ್ಯಾಧ ಭಾವದಿಂದ ಬೆಸ್ತ ಭಾವದಿಂದ ಬೆಳೆದಂತಹ ರಾಜಕುಮಾರನಿಗೆ ಈ ರಾಜಕುಮಾರ ಅಂತ ಹೇಳುತ್ತಲೇ ಆ ಸ್ಮೃತಿ ಉಂಟಾಗ್ಬಿಡುತ್ತೆ. ಅಹಮಸ್ಮಿ ರಾಜ, ರಾಜಕುಮಾರ. ಆ ರಾಜಕುಮಾರನಿಗೆ ಅಂದ್ರೆ ಬೆಸ್ತನು ತಂದುಕೊಂಡಂತಹ ರಾಜಕುಮಾರನಿಗೆ ರಾಜತ್ವ ಜ್ಞಾಪಕ ಹೇಗಾಗುತ್ತದೆಯೋ ಬರೀ ವಾಕ್ಯದಲ್ಲೇ ಆಗೋದು. ಅಲ್ಲೇನು ರಾಜನ ಆಗೋಕ್ಕೇನು ಮಾಡಲ್ಲ ಅವನು. ತಪ್ಪಾಗಿ ವ್ಯಾಧ ಅನ್ಕೊಂಡ್ಬಿಟ್ಟಿದ್ದ. ಅರಿವು ಉಂಟಾಯ್ತು, ನೀನ್ ಅಲ್ಲ ಕಣೋ, ನೀನ್ ಇಂಥವ್ ಮಗ ಅಂತ. ಆ ಅರಿವಾಗುತ್ತಲೇ ಆ ವ್ಯಾಧತ್ವ ಬುದ್ಧಿ ಹೊಟ್ಟೋಗ್ಬಿಡುತ್ತೆ, ಬೇಡ ಅನ್ನೋ ಬುದ್ಧಿ ಹೊಟ್ಟೋಗ್ಬಿಡುತ್ತೆ. ಯಥಾ ಏವಂ ದಾಷ್ಟಾದಿಗವ. ಅದೇ ರೀತಿ ಅಜ್ಞಸ್ಯ ಪುರುಷಸ್ಯ, ಅಜ್ಞನಾದ ಮನುಷ್ಯನಿಗೆ ತತ್ವಮಸಿ ಮುಂತಾದ ವಾಕ್ಯದಿಂದ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಈ ವಾಕ್ಯದಿಂದ ಐಕಾಸ್ತ್ಯುತ್ಪತ್ತೇ ಲಬ್ಧ, ಐಕಾತ್ಯ ಅಂದ್ರೆ ಆತ್ಮನೊಬ್ಬನೇ ಇರ್ತಕ್ಕವನು ಅಥವಾ ಆತ್ಮವು ಬ್ರಹ್ಮವು ಒಂದೇ ಎಂಬ ಸ್ಮೃತಿ ಪಡ್ಕೊಂಡ್ಬಿಟ್ಟ ಅಂತ ಆದರೆ, ಗೊತ್ತಾಯ್ತು ಅಂತ ಆದರೆ, ಸರ್ವ ಸಕಾರ್ಯಕ ಸರ್ವಾವಿದ್ಯ, ಕಾರ್ಯ ಸಹಿತವಾಗಿರುವ ಎಲ್ಲ ಅವಿದ್ಯೆಯು. ಕಾರ್ಯ ಯಾವುದು? ಕಾಮಕರ್ಮ. ಅವಿದ್ಯಾ ಕೂಡ ಅವಿದ್ಯಾ ಕಾರ್ಯ ಕಾಮಕರ್ಮಗಳೇ. ಕಾಮಕರ್ಮಗಳೆಂಬ ಕಾರ್ಯ ಸಮೇತವಾಗಿ ಎಲ್ಲಾ ಪ್ರಕಾರದಾದ ಅವಿದ್ಯೆಯು ವ್ಯೇತಿ ತೊಲಗುತ್ತದೆ. ಎಷ್ಟು ಪ್ರಕಾರ ವಿದ್ಯೆ ಇದೆ? ಸರ್ವಾವಿದ್ಯೆ ಅಂತಂದಲ್ಲ, ಕ್ರಿಯಾ ವಿಷಯದ ವಿದ್ಯೆ, ವಸ್ತು ವಿಷಯಕವಾದ ವಿದ್ಯೆ, ಭಾವನಾ ವಿಷಯವಾದ ವಿದ್ಯೆ. ಅವಿದ್ಯೆಗೆ ಅಜ್ಞಾನ ಪದಾರ್ಥ ಬಗ್ಗೆ ತಪ್ಪುಕೊಳ್ತಾರೆ, ಕಲ್ಪನೆ ಬಗ್ಗೆ ತಪ್ಪುಕೊಳ್ತಾರೆ, ಕ್ರಿಯೆ ಬಗ್ಗೆ ಎಲ್ಲ ಕ್ರಿಯೆ ಬಗ್ಗೆಯೂ ತಪ್ಪಲಿಕ್ಕೆ ಹೊರಟೋಗುತ್ತೆ. ಭಾವನೆ ಬಗ್ಗೆ, ವಸ್ತು ಬಗ್ಗೆ ಎಲ್ಲ ಲೌಕಿಕ ವೈದಿಕ ಸಮಸ್ತ ವಿಷಯದ ವಿದ್ಯೆಯನ್ನು ಕಳ್ಕೊಂಡ್ಬಿಟ್ಟವನು ಸಮ್ಯಜ್ಞ ನೆನ್ಬಿಡ್ತಾನೆ. ಇಂಥ ಜ್ಞಾನ ಅದು. ಇಲ್ಲಿ ಅದು ರಾಜ್ಕುಮಾರ ಮಗ, ಅವನಿಗೆ ಗೊತ್ತೇ ಇಲ್ಲ. ಸೊ ಇದು ತಪ್ಪು ತಿಳುವಳಿಕೆ ಅಂತ ಹೇಳಕ್ಕೂ ಆಗಲ್ಲ. ಅಲ್ಲ, ವ್ಯಾಖ್ಯಾನ ತಪ್ಪಿಕ್ಕಿದ್ದಾನೆ ಅವನಿಗೆ. ನಮಗೂ ಗೊತ್ತೇ ಇಲ್ಲ. ನಮಗೂ ನಾ ಬ್ರಹ್ಮನ್ ಗೊತ್ತಿದ್ದೇನೋ, ಅದು ತಪ್ಪಲಿಕ್ಕೆ ಅಂತ ಹೇಳೋದು. ನಾನು ಗೋಪಾಲ, ನಾನು ಸುಮಂತ, ನಾನು ಯಶು ಅನ್ಕೊಳ್ಳೋ ತಪ್ಪಲಿಕ್ಕೇನೆ. ಡು ಯು ನೋ ಅಬೌಟ್ ಯುವರ್ ಸೆಲ್ಫ್? ಗೊತ್ತಾ ನಾನು ಏನಾಗಿದೆ ಅಂತ? ನಾನು ಗೋಪಾಲ ಅನ್ಕೊಂಡಿದ್ದೀರಾ? ಅದು ಮಿಸ್ಕನ್ಸೆಪ್ಷನ್ ಅಬೌಟ್ ಆತ್ಮನ್. ಇದು ಗೊತ್ತೇ ಇಲ್ಲ ಅಂದ್ರೆ ಅಜ್ಞಾನ. ಅದು ಒಂಥರ ರಾಜನ ಮಗ ಇದ್ದ, ಇದು ಅಷ್ಟೇ ಬ್ರಹ್ಮನಾಗೇ ಇದ್ದಾನೆ, ಬೇರೆ ಆಗಿಲ್ಲ ಇವನು. ಈಗಲೂ ಬ್ರಹ್ಮನಾಗಿ ಬೇರೆ ಆಗಿಲ್ಲ, ಆಲ್ರೆಡಿ ಅವ್ರ ಬ್ರಹ್ಮನ್. ಸೂಕ್ಷ್ಮ ಸ್ವಲ್ಪ ಸ್ಥೂಲ. ದೃಷ್ಟಾಂತ ಅನ್ನೋದು ಯಾವಾಗಲೂ ಸ್ಥೂಲವಾಗಿರ್ಬೇಕು, ದೃಷ್ಟಾಂತ ಗೊತ್ತಾಗೋದಿರ್ಬೇಕು. ದೃಷ್ಟಾಂತವೇ ಕಾಂಪ್ಲಿಕೇಟ್ ಆಗ್ಬಿಟ್ರೆ ದೃಷ್ಟಾಂತ ಯಾಕೆ ಕೊಡ್ಬೇಕು? ದೃಷ್ಟಾಂತ ಕಾಂಪ್ಲಿಕೇಟ್ ಆಗಿರ್ಬಾರ್ದು, ಕ್ಲಿಯರ್ ಆಗಿರ್ಬೇಕು. ರಾಜ ಇದ್ದಾನೆ ನೋಡ್ತೀವಿ, ಆಮೇಲೆ ಮಗ, ಇದೆಲ್ಲ ಇದು ಒಂದ್ ಕಡೆ. ರಾಜ ಬೇರೆ, ಇವನು ರಾಜಕುಮಾರ, ಇವನು ಬೆಸ್ತನೋ ಇವನು ರಾಜಕುಮಾರನೋ. ಮತ್ತೆ ಬೆಸ್ತ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ನೀವು ನಾ ಗೋಪಾಲ ತಿಳ್ಕೊಂಡಿರೋದ, ನೀವು ತಿಳ್ಕೊಂಡಿರೋದ, ನೀವು ಗೋಪಾಲ ಅಲ್ಲಪ್ಪ. ಅಜ್ಞಾನದಿಂದ ಅಂತ ಹೇಳಕ್ಕಾಗತ್ತ ಅಂತ. ಯಾಕೆ ಅವನ್ನ ಕರ್ಕೊಂಡು ಹೋಗಿ ಚಿಕ್ಕ ಹುಡುಗ, ಅವನ ಸ್ಮೃತಿನೇ ಇರಲ್ಲ. ಅದೇ ಅಜ್ಞಾನ ಅಂದ್ರೆ. ಏನ್ ಹೇಳಿ? ಏನು ಇಲ್ಲ ಅಂದ್ರಲ್ಲ, ಯಾವ್ದು ಸ್ಮೃತಿ ಇಲ್ಲ? ಏನೇ ಸ್ಮೃತಿ ಇಲ್ದೇ ಇರೋ ಕಾರಣ ಗೊತ್ತಿಲ್ದೇ ಇರೋ ತಾನೆ. ಏನ್ ಸ ದೃಷ್ಟಾಂತ, ಫಾರ್ ಎಕ್ಸಾಂಪಲ್ ವಿವಕ್ಷಿತ ಅಂಶ ಅಂತ. ಹೇಗೆ? ಯಥಾ ದೃಷ್ಟಾ ಪೂರ್ವೋಕ್ತ ದೃಷ್ಟಾಂತ ಯಥಾ ಏವಂ ಅಂತ, ವ್ಯಾಜ ದೃಷ್ಟಾಂತ ಯಥಾ ಏವಂ ಅಂತ. ವ್ಯಾಜ ದೃಷ್ಟಾಂತದಂತೆಯೇ ಇಲ್ಲೂ ವ್ಯಾಧ, ವ್ಯಾಧ ಅಂದ್ರೆ ಬೆಸ್ತ, ಬೆಸ್ತ ದೃಷ್ಟಾಂತದಂತೆಯೇ ಬೆಸ್ತನ ಅಜ್ಞನಾದ ಆತ್ಮನಿಗೆ ತತ್ವಮಸಿಯ ಮುಂತಾದ ವಾಕ್ಯದಿಂದ ಐಕಾತ್ಮ ಸ್ಮೃತಿಯು ಪಡೆದದ್ದಾಯಿತು ಅಂತಾದರೆ, ಐಕಾತ್ಮ ಸ್ಮೃತಿನೂ ಆತ್ಮನೊಬ್ಬನೇ ಇರತಕ್ಕವನು, ಆತ್ಮನೊಬ್ಬನೇ ಪರಮಾರ್ಥ, ಆತ್ಮ ಒಂದು ಆ ನೆನಪು ಉಂಟಾಯಿತು ಅಂತಾದರೆ ಸ್ಮೃತಿ ಇಚ್ಛಿಸಿದೆ. ತದಾ ಆಗಲೇ ಸಕಾರ್ಯಕ ಸರ್ವಾವಿದ್ಯಾ ವ್ಯೇತಿ, ಕಾರ್ಯ ಸಮೇತವಾಗಿ ಕಾಮಕರ್ಮಗಳೆಂಬ ಕಾರ್ಯ ಸಮೇತವಾಗಿ ಕ್ರಿಯಾಕಾರಕ ಫಲ ಎಲ್ಲ ಕಿತ್ತಕೊಂಡೋಗುತ್ತೆ. ಜ್ಞಾನ ಉಂಟಾಗುತ್ತಲೇ ಹೇಗೆ ಡ್ಯಾಮ್ ಒಡೆದುಕೊಳ್ಳೇನೆ ನೀರು ಹೆಂಗೆ ನುಗ್ಗತ್ತೆ ಹೇಳಿ?
ಡ್ಯಾಮ್ ಹೊಡಿತು ಅಂದ್ರೆ ಎಲ್ಲ ಹಳ್ಳಿಗಳು ಮುಳುಕೊಂಡು ಹೋಗುತ್ತೆ ಆ ನೀರು. ಹಾಗೆ ಅವಿದ್ಯೆ ಕಿತ್ತಳಿತು ಅಂತಂದ್ರೆ ಸರ್ವಾತ್ಮ ಭಾವ ಎಲ್ಲ ಕಡೆಗೂ ನುಗ್ಗು ಬಿಡುತ್ತದು. ಎಲ್ಲ ಕಡೆಗೂ ಆಲ್ ಸ್ಪ್ರೆಡ್ ಆಗ್ಬಿಟ್ಟು ಸರ್ವಾತ್ಮ ಭಾವ ಆಲ್ ಪರ್ವಿಡಿಂಗ್ ಆಗಿ ಈ ಪ್ರಪಂಚ ಉಳಿಯೋದೇ ಇಲ್ಲ. ಏನಿದು ಐಕಾಸ ಸ್ಮೃತಿಯು ಪಡೆದದ್ದಾಯಿತು ಅಂತ ಆದರೆ ಪಡೆದದ್ದು ಅಂತ ಆಯ್ತು ಅಂತ ಆದರೆ ಆಗಲೇ ಕಾರ್ಯವುಳ್ಳದ ಕಾರ್ಯಸಹಿತವಾಗಿರುವ ಎಲ್ಲ ಅವಿದ್ಯೆಯು ತೊಲಗುತ್ತದೆ. ಕಾರ್ಯ ಸಮೇತವಾಗಿ ಕಾರ್ಯಸಹಿತವಾದ ಏನ್ ಬರ್ಕೊಂಡ್ಯೋ? ಕಾರ್ಯಸಹಿತವಾದ ಕಾರ್ಯ ಯಾವುದೋ? ಅವಿದ್ಯಾ ಕಾಮಕ ಅವಿದ್ಯೆಗೆ ಕಾರ್ಯ, ಅವಿದ್ಯೆಗೆ ಅವಿದ್ಯೆ ಕಲ್ವಾ? ಕಾಮಕ ಅವಿದ್ಯೆಗೆ ಕಾರ್ಯ ಅಂದ್ರೆ ಅವಿದ್ಯೆ ಅಂತಾನೆ. ಕಂಡ್ರೆ ನಮ್ಮ ಹುಡುಗ ಗಾಯತ್ರಿ ಬಸಯ ಮಾಡಲ್ಲ. ಕಾಮಕರ್ಮ ಸಮೇತವಾಗಿ ಅವಿದ್ಯೆಯು ತೊಲಗೋಗತ್ತೆ. ಅಪ್ಪ ನಿನ್ನತ್ರ ಇರೋಲ್ಲ ಕಣ, ನಿನ್ನತ್ರ ಇರೋಕ್ಕಾಗಲ್ಲ ಕಣ, ದಯವಿಟ್ಟು ಕಳ್ಸ್ಕೊಳ, ಹೋಗ್ತೀನಿ ಕಣ, ಕೈ ಮುಗಿದು ಹೊರಟೋಗತ್ತಂತೆ ಅವಿದ್ಯೆ. ಅಲ್ಲಿವರೆಗೂ ನಾನೇ ರಾಜ, ಐ ಆಮ್ ಕಿಂಗ್ ಇನ್ ದಿಸ್ ಬಾಡಿ ಅಂತ, ಈ ಬಾಡಿಲಿ ನಾನು ರಾಜ ಅಂತ. ಅವಿದ್ಯೆ ಪರಮಾತ್ಮೇವ ತಿಷ್ಠತಿ, ಪರಮಾತ್ಮನಂತ ಸತ್ಯಾಗಿ ಇದ್ಕೊಂಡ್ಬಿಡ್ತಾನೆ, ನಿತ್ಯ ಇದ್ಬಿಡ್ತಾನೆ. ಜ್ಞಾನ ಉಂಟಾಗುತ್ತಲೇ ಹೇಳಿ ಹಸಿದೆ ಓಡೋಗುತ್ತೆ. ಅಯ್ಯಪ್ಪ ಇಲ್ಲಿ ಇರಕ್ಕಾಗಲ್ಲ ಕಣ, ಇಲ್ಲಿ ಸಾಯಿಸ್ಬಿಡ್ತಾರೆ ಇದ್ದಾರೆ ಅಂತ. ರಾಮನ ಹತ್ರ ಹೇಗೆ ರಾಕ್ಷಸರಿಗೆ ಇರಕ್ಕಾಗಲ್ವೋ, ರಾಮ ವಿಧಾನಗಳ ತರತ ನಡುಗುತ್ತೋ ಹಾಗೆ ವಿದ್ಯೆ ಬಂತು ಕೂಡಲೇ ವಿದ್ಯೆ ಓಡುತ್ತೆ. ಸೂರ್ಯೋದಯ ಕತ್ಲೆ ಏನಾಗತ್ತಾ? ಸೂರ್ಯೋದಯ ಕತ್ಲೆ. ಇಲ್ಲಿ ಅವಿದ್ಯೆಗೆ ನೀವು ಎರಡು ತಾನು ಯಾರು ಎಲ್ಲ ಬೋತ ಸೇಮ್ ಸರ್. ಮತ್ತೆ ತಿಳಿದೇ ಇರೋದು ತಪ್ಪಾಗಿ ತಿಳಿಯೋದು ಇರ್ಬೇಕಾದ್ರೆ. ತಾನು ಯಾರು ತಿಳಿದೇ ಇರೋದು, ತಾನು ಇಂಥದ್ದು ತಪ್ಪಾಗಿ ತಿಳಿಯೋದು. ನಾನು ಇಂಥವ್ರನ್ನ ತಪ್ಪಾಗಿ ತಿಳಿಯೋದು, ನಾನು ಗಂಡು, ನಾನು ಹೆಣ್ಣು, ನಾನು ಬ್ರಾಹ್ಮಣ, ನಂಗೆ ಇಂಥ ಕೀರ್ತಿಯ ವರ್ಣಾಶ್ರಮ ಧರ್ಮ ಹಾಕೊಳ್ಳೋದು, ಗಂಡು, ಇದೆಲ್ಲ ತಪ್ಪಾಗಿ ತಿಳಿಯೋದು. ಮತ್ತೆ ಯಾಕೆ ತಪ್ಪು ತಿಳ್ಕೊಂಡ? ಗೊತ್ತಿಲ್ಲ ತಾನು ಯಾರು ಅಂತ, ಪರಿಚಯ ತಪ್ಪು, ಗೊತ್ತಿಲ್ಲ ತಪ್ಪು ತಿಳ್ಕೊತಿದ್ನಾ. ಬೇಸಿಕ್ ಆಗಿ ತಾನು ಯಾರು ಗೊತ್ತಿಲ್ಲ, ತಪ್ಪ ತಿಳ್ಕೊಂಬಿಟ್ಟ. ತಪ್ಪ ತಿಳ್ಕೊಂಡ್ಮೇಲೆ ಅದನ್ನು ಸೀದಾ ತಿಳ್ಕೊಂಡು ವಾದ ಮಾಡ್ತಾನೆ. ನಾನು ಕರೆಕ್ಟ ಹೇಳ್ತಾ ಇದ್ದೀನಿ, ಕರೆಕ್ಟ ತಿಳ್ಕೊಂಡು ನಂಗೆ ಹೇಳ್ತೀಯ ನೀನು. ಆ ತಪ್ಪುವಿಕೆ ತಪ್ಪಾಗಿ ತೋರೋದಿಲ್ಲ. ಹಾವು ತೋರುವಾಗ ಆ ತಪ್ಪುವಿಕೆ ಅನ್ಸೋಲ್ಲ, ಸರಿ ತಿಳುವಿಕೆ ತೋರುತ್ತೆ. ತಪ್ಪುವಿಕೆ ಸ್ವಭಾವ ತನ್ನ ಕಾಲದಲ್ಲಿ ತಪ್ಪುವಿಕೆ ಆಗಿ ತೋರಲ್ಲ, ವಾದ ಮಾಡುತ್ತೆ. ಅದಕ್ಕಿಂತ ಪವರ್ಫುಲ್ ವಿದ್ಯೆ ಕಿತ್ತಾಕ್ಬಿಡುತ್ತೆ. ಪರಿಚಿನ್ನ ಅಂತಿರಲ್ಲ, ಮೈನ್ಯೂಟ್ ಟೆಸ್ಟ್ ಅಂತ ಇಂಗ್ಲಿಷ್ ಅಲ್ಲಿ. ಮೈನ್ಯೂಟ್ ಟೆಸ್ಟ್, ಟೈನಿ, ಟೈನಿಗಿಂತ ಮೈನ್ಯೂಟ್ ಟೆಸ್ಟ್ ಅಂತ. ಓಹೋ, ನ್ಯೂ ವರ್ಡ್ ಮೈನ್ಯೂಟಸ್. ಮೈನ್ಯೂಟ್ ಅಂತಾರೆ, ಮೈನ್ಯೂಟ್ ಟೆಸ್ಟ್. ಅದೇನೋ ಮೈನ್ಯೂಟಸ್ ಗೊತ್ತಂತೆ ಅವ್ರಿಗೂ. ಅವ್ರಿಗೂ ಗೊತ್ತಂತೆ ಕರ್ರಿ, ಎಲ್ಲ ಗೊತ್ತುಕೊಡ್ರಿ ಅವ್ರಿಗೆ, ಸರ್ವಜ್ಞ ಕಲ್ಪರು. ಯತೇವ ಮತೋ ನಾತ್ರ ವಿಧಿ ಕಲ್ಪ ಕಥಂಚನ ಅನರ್ಥಕ ಕಲ್ಪಿತೋಪಿ ತಸ್ಯೇಹಾನುಪಯೋಗತಃ. ಕಲ್ಪಿತೋಪಿ ಅನರ್ಥಕ ಕಲ್ಪಿತೋಪಿ ಅತಃ ನ ಅತ್ರ ಇಚ್ಛಿತಿ ಕಲ್ಪ್ಯಃ ಕಥಂಚನ ಅನರ್ಥಕಃ ಕಲ್ಪಿತಃ ಅಪಿ ತಸ್ಯ ಇಹ ಅನುಪಯೋಗತಃ. ಯತಏವಂ, ಯತೇವನು ಯಾವ ಕಾರಣದಿಂದ ಹೀಗೋ, ಏನ್ ಯಾವ ಕಾರಣ ಹೀಗೆ? ಐಕಾತ್ಮ ಜ್ಞಾನ ಆಗುತ್ತಲೇ ಕಾರ್ಯ ಸಮೇತ ವಿದ್ಯೆ ತೊಲಗುತ್ತೆ ಅಂತ. ಆದ್ದರಿಂದ ಐಕಾತ್ಮ ಜ್ಞಾನವೇ ಎಲ್ಲಾ ಪ್ರಕಾರದ ವಿದ್ಯೆಯನ್ನು ತೊಲಗಿಸುತ್ತೆ ಅಂತ. ಆದ್ದರಿಂದ ಅವಿದ್ಯೆಲ್ಲ ಹೋದ್ಮೇಲೆ ಮತ್ತೆ ಕಥಂಚನ ವಿಧಿ ನ ಕಲ್ಪ್ಯ ಹತ್ರ. ಹೇಗೂ ಈ ಜಾಗದಲ್ಲಿ ವಿಧಿಯನ್ನು ಕಲ್ಪಿಸಕ್ ಬರಲ್ಲ. ಸಂಜಾನೆ ಮಾಡೋ, ಅಗ್ನಿಕಾರ್ಯ ಮಾಡೋ, ಅಗ್ನಿಹೋತ್ರ ಮಾಡೋ ಬರಲ್ಲ.
ಆತ್ಮಜ್ಞಾನವಾದ ಕೂಡಲೇ ಸರ್ವ ಪ್ರಕಾರವಾದ ಅವಿದ್ಯೆ ತೊಲಗಿ ಹೋಗುವುದರಿಂದ ಈತನಿಗೆ ಈ ಸಂದರ್ಭದಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಅವನಿಗೆ ಹೇಗೂ ಕಥಂಚನ ಹೇಗೂ ಯಾವ ಪ್ರಕಾರದ ವಿಧಿಯನ್ನು ಕಲ್ಪಿಸೋಕ್ಕಾಗಲ್ಲ. ವಿಧಿನ ಕಲ್ಪ್ಯ ಅನ್ನೋದಲ್ಲ. ಆ ಕಲ್ಪಿಸ ಬಾರದು ಅಂತ ಅಲ್ಲಿಲ್ಲ. ಕಲ್ಪ್ಯ ಕಲ್ಪಿಸ ಕಲ್ಪಿಸಕ್ಕದ್ದಲ್ಲ, ಕಲ್ಪಿಸಕ್ಕಾಗಲ್ಲ, ಕಲ್ಪಿಸತಕ್ಕದ್ದಲ್ಲ. ಕಲ್ಪ್ಯ ತಮಿಳಿ ನೆತ್ತಿಗೆ ವಿಧಿಯ ಬರೋದು, ಕಲ್ಪಿಸಬಾರದು ಅರ್ಥ ಬರುತ್ತೆ. ಕಲ್ಪಿಸತಕ್ಕದ್ದಲ್ಲ ಅಂದ್ರೆ ಸಾಕು. ಈ ಆಮೇಲೆ ಮುಂದಕ್ಕೆ ಇನ್ನು ಆಗಿಲ್ಲ ಅನ್ನಷ್ಟು ಅರ್ಥ ಹೇಳಿಲ್ಲ ಅನಯ, ಮುಂದೆ ಅರ್ಥ ಹೇಳಿದೆ. ಕಲ್ಪಿತೋಪಿ ಕಲ್ಪಿತೋಪಿ ವಿಧಿ, ವಿಧಿಯನ್ನು ಕಲ್ಪಿಸಿದ್ರು ಕೂಡ ತಸ್ಯ ಕಸ್ಯ ವಿಧೇ, ಆ ವಿಧಿಯು ಅನುಪಯೋಗತಃ ಉಪಯೋಗವಿಲ್ಲವಾದ್ದರಿಂದ ಅನರ್ಥಕ, ದಂಡವೇ ಆಗತ್ತೆ ಎಂಬುದಿದ್ದಾರೆ. ಅದರಿಂದ ಆತ್ಮಜ್ಞಾನದಲ್ಲಿ ವಿಧಿಯನ್ನು ಯಾವ ರೀತಿಯಲ್ಲೂ ಕಲ್ಪಿಸಬಾರದು, ಕಲ್ಪಿಸಿದರೂ ವ್ಯರ್ಥವೇ, ಅದಕ್ಕೆ ಇಲ್ಲಿ ಉಪಯೋಗ ಇಲ್ಲದಿದ್ದರುವುದೇ ಕಾರಣ. ಜ್ಞಾನದಲ್ಲಿ ವಿಧಿಯನ್ನು ಕಲ್ಪಿಸಿದರೆ ಮುಕ್ತಿ ಫಲದಲ್ಲಿ ಅದಕ್ಕೆ ಉಪಯೋಗವಿಲ್ಲವೆಂಬುದು ಹೇಗೆ? ಹೇಗೆ ಇದು ಈ ಶ್ಲೋಕದ ಅರ್ಥ ಅಲ್ಲ, ಜೋಯಿಸ್ ಅರ್ಥ. ಶ್ಲೋಕದ ಅರ್ಥ ಇಲ್ಲ. ಇಷ್ಟ ಇಲ್ಲಿ ಯಾವ ಕಾರಣದಿಂದ ಈ ರೀತಿ ಬರ್ಕೋ ಯಥೇವಂ ಮೇಲೆ ಬರೀ ಬಿಟ್ಕೊಂಡ್ಬಿಟ್ಟಿಯ ಸಾಕು ಅಂತ. ಒಂದು ಮೇಲಕ್ಕೆ ಬರಲಿಲ್ಲ, ಎದಕ್ಕೆ ಬರಲಿಲ್ಲ ಬಿಡು, ಬೇಡು, ನಿಂಗೆ ಇಷ್ಟ ಇಲ್ಲ ಅದಕ್ಕೆ ಸುಮ್ಮನೆ ಬೇಡ ಬೇಡ. ಯಾವ ಕಾರಣದಿಂದ ಈ ರೀತಿ ಐಕಾತ್ಮ ಜ್ಞಾನವು ಪುರುಷಾರ್ಥವನ್ನು ಸಮಾಪ್ತಿಗೊಳಿಸುತ್ತದೆಯೋ ಅಷ್ಟು ಬೇಡ್ಕೊಂಬಿಡಿ. ಆದ್ದರಿಂದ ಇಲ್ಲಿ ಹೇಗೂ ವಿಧಿಯನ್ನು ಕಲ್ಪಿಸುವುದಕ್ಕಾಗುವುದಿಲ್ಲ, ಹೇಗೂ ವಿಧಿಯನ್ನು ಕಲ್ಪಿಸಬಾರದು ಹಾಗೂ ಬರ್ಕೊಳ್ಳಿ. ಆದ್ದರಿಂದ ಇಲ್ಲಿ ಹೇಗೂ ವಿಧಿಯನ್ನು ಕಲ್ಪಿಸಬಾರದು. ಅಸಕ್ಮಾತ್ ಕಲ್ಪಿಸ್ತೀನಿ ಅಂದ್ರು, ಅಸಕ್ಮಾತ್ ಅಲ್ಲ ಅಕಸ್ಮಾತ್. ಅಸಕ್ಮಾತ್ ಅಂತೀಯಲ್ಲೋ, ಅಸಕ್ಮಾತ್ ಬೇರೆ ಅಕಸ್ಮಾತ್ ಬೇರೆ. ಅವನು ರವಿತ ಬೈದ, ಅವನು ಅಸಕ್ಮಾತ್ ಅಸಕ್ಮಾತ್ ಅಲ್ಲ ಕಣ, ಅಕಸ್ಮಾತ್ ಕಣ. ಓ ಹೌದಾ, ಅಸಕ್ಮಾತ್. ಅಂದ್ರೆ ಅವರು ಐಕಾತ್ಮದಲ್ಲಿ ಕ್ರಿಯೆ ಮಾಡೋದಲ್ಲ, ಭಾವನೆ ಮಾಡೋದನ್ನು ಯಾವ ಎಲ್ಲೂ ಕ್ರಿಯೆ, ಅದು ಕ್ರಿಯೆ, ಮಾನಸಿಕ ಕ್ರಿಯೆ, ದೈಹಿಕ ಕ್ರಿಯೆ, ಇಂದ್ರಿಯ ಕ್ರಿಯೆ. ಐಕಾತ್ಮ ಜ್ಞಾನ ಉಂಟಾದ ಮೇಲೆ ಪುರುಷಾರ್ಥತೆಯು ಪರಿಸಮಾಪ್ತಿಯಾಗುವುದರಿಂದ ಇಲ್ಲಿ ಹೇಗೂ ಯಾವ ವಿಧಿಯನ್ನು ಕಲ್ಪಿಸಬಾರದು, ಕಲ್ಪಿಸೋದಕ್ಕಾಗೋದಿಲ್ಲ. ಇಟ್ ಇಸ್ ಇಂಪಾಸಿಬಲ್ ಅಂತ ಇದ್ದಾರೆ. ಅಕಸ್ಮಾತ್ ಕಲ್ಪಿಸ್ತೀನಿ ಅಂತಂದ್ರೋ ಕಲ್ಪಿಸೋಪಿ ವಿಧಿಯನ್ನ ಕಲ್ಪಿಸಿದ್ರು, ಒಂದು ವೇಳೆ ವಿಧಿಯನ್ನು ಕಲ್ಪಿಸ್ತೀನಿ ಅಂತಂದ್ರು ಅದು ಇಲ್ಲಿ ಉಪಯೋಗವೇ ಇಲ್ಲವಾದ್ದರಿಂದ ವ್ಯರ್ಥವೇ ಆಗುತ್ತದೆ, ದಂಡವಾಗತ್ತೆ. ಇವತ್ತು ಮೀಮಾಂಸಾ ಶಾಸ್ತ್ರ ಅಧ್ಯಯನ ಮಾಡೋರೇ ಇಲ್ಲಮ್ಮ, ತುಂಬಾ ಅನ್ಯಾಯ. ಮೀಮಾಂಸಾ ಶಾಸ್ತ್ರ ಶ್ರೌತಾಧ್ಯಯನ ಮಾಡೋರಿದ್ದಾರೆ, ಯಾಕೆಂದ್ರೆ ಯಜ್ಞ ನಡೆಸ ದುಡ್ಡು ಬರುತ್ತೆ, ತರ್ಕ ವ್ಯಾಖ್ಯಾಸ ಬೇಕು ಬರ್ತಾರೆ ವೇದ ಮೇಲೆ. ಮೀಮಾಂಸಾ ಶಾಸ್ತ್ರ ಒಬ್ಬರು ಅಧ್ಯಯನ ಮಾಡಲ್ಲ. ತುಂಬಾ ಒಳ್ಳೆ ಶಾಸ್ತ್ರ ಅದು, ನ್ಯಾಯಶಾಸ್ತ್ರ ಮೀಮಾಂಸಾ, ಯಾಕ ಒಬ್ರು ಅಧ್ಯಯನವೇ ಮಾಡಲ್ಲ. ಏನಕ್ಕೆ ಬೇಕು ಅಂತಾರೆ, ಕಷ್ಟಪಟ್ಟು ತಿಳ್ಕೊಂಡು. ಅದು 1000 ಅಧಿಕರಣ, ಬ್ರಹ್ಮಸೂತ್ರ 197 ಅಧಿಕರಣ ಆದ್ರೆ 10 ಟೈಮ್ ಹತ್ತತ್ತ, 5 ಟೈಮು ಅಧಿಕರಣ. ಅಯ್ಯಪ್ಪ, 1000 ಸೂತ್ರ ಇದೆ, 1300 ಸೂತ್ರ ಇದೆ, 1500 ಸೂತ್ರ ಮೇಲೆ ಇದೆ. ಯಾರು ಅಧ್ಯಯನ ಮಾಡಲ್ಲ. ಮತ್ತೆ ಇದೆ ಪುಸ್ತಕ ಇದೆ, ಶಬರ ಮೀಮಾಂಸಾ ತಂಬಿದ್ದೀರಿ, ಶಬರಸ್ವಾಮಿಗಳು ಅದಕ್ಕೆ ಭಾಷ್ಯ ಬರೆದಿದ್ದಾರೆ. ಇದಕ್ಕೆ ಭಾಷ್ಯಕ್ಕೆ ಆ ಶಬರಸ್ವಾಮಿ ಭಾಷ್ಯವನ್ನ, ಆ ಸೂತ್ರವನ್ನು ಅಧ್ಯಯನ ಮಾಡೋರೇ ಇಲ್ಲ, ಜೈಮಿ ಸೂತ್ರ ಓದೋರೇ ಇಲ್ಲ. ಈ ಆಂಗ್ಲ ವಿದ್ಯಾಭ್ಯಾಸ ಬಂದು ಎಲ್ಲ ಹಾಳಾಗ್ತದೆ. ಪ್ರಾಚೀನ ಎಲ್ಲ ವಿದ್ಯಾಭ್ಯಾಸವು ನೆಲ ಕಸ್ಕೊಂಡ್ಬಿಡ್ತು. ಯಾರೋ ಓದುವುದಿಲ್ಲ.
ಏನ ಐಕಾತ್ಮ ಜ್ಞಾನ ಉಂಟಾದ ಮೇಲೆ ಕೃತಜ್ಞತೆ ಉಂಟಾಗುವುದರಿಂದ ಇಲ್ಲಿ ಹೇಗೂ ವಿಧಿಯನ್ನು ಕಲ್ಪಿಸುವುದಕ್ಕೆ ಬರುವುದಿಲ್ಲ. ಅಕಸ್ಮಾತ್ ಕಲ್ಪಿಸಿದ್ರು ಕೂಡ ಅದು ಇಲ್ಲಿ ಉಪಯೋಗವೇ ಇಲ್ಲವಾದ್ದರಿಂದ ಅದು ಯಾವುದೋ ಆ ವಿಧಿಯು ಉಪಯೋಗವಿಲ್ಲವಾದ್ದರಿಂದ ದಂಡವಾಗತ್ತೆ. ಬರ್ಕೊಂಡಿಲ್ಲ ಆ ವಿಧಿ ಅಂತ, ಅದು ಅಷ್ಟೇ ಬರ್ಕೊಂಡಿದ್ದಾರೆ, ಆ ವಿಧಿಯು ಬರ್ಕೊಂಡಿಲ್ಲ. ನಂಗೆ ಗೊತ್ತು ಏನ್ ಬರೆಯಲ್ಲ ಅಂತ ಅವರು ಗೊತ್ತಿದೆ. ನಮ್ ದೇವರ ಹಣೆ ಬರ. ಉತ್ಪತ್ತಿರಾಪ್ತಿ ಸಂಸ್ಕಾರ ವಿಕಾರಶ್ಚ ವಿಧೇ ಫಲಂ. ಓದು. ಸಂಸ್ಕಾರೋ ವಿಕಾರಶ್ಚ ವಿಧೇ ಫಲಂ. ಮುಕ್ತಿರ್ವಿಲಕ್ಷಣೇತೇಭ್ಯಃ ಮುಕ್ತಿರ್ವಿಲಕ್ಷಣೇತೇಭ್ಯಃ ತೇನೇಹಾನರ್ಥಕೋ ವಿಧಿಃ. ತೇನೇಹಾನರ್ಥಕೋ ವಿಧಿಃ. ಉತ್ಪತ್ತಿರಾಪ್ತಿ ಸಂಸ್ಕಾರೋ ವಿಧಿರಶ್ಚ ವಿಧೇ ವಿಕಾರಶ್ಚ ವಿಧೇ ವಿಕಾರಶ್ವಾಯಿನ ವಿಕಾರಶ್ಚ ವಿಧೇ ಫಲಂ. ಮುಕ್ತಿರ್ವಿಲಕ್ಷಣೇತೇಭ್ಯಃ ಮುಕ್ತಿರ್ವಿಲಕ್ಷಣೇತೇಭ್ಯಃ ತೇನೇಹಾನರ್ಥಕೋ ವಿಧಿಃ. ಉತ್ಪತ್ತಿಃ ಆಪ್ತಿಃ ಸಂಸ್ಕಾರಃ ವಿಕಾರಃ ವಿಕಾರಶ್ವಃ ವಿಕಾರಃ ಶ್ವಹಾಲಗ ಚಾದು ವಿಕಾರಃ ಚ ವಿಧೇಃ ಫಲಂ ಮುಕ್ತಿಃ ಲಕ್ಷಣೈಃ ಲಕ್ಷಣ. ಮುಂದೆ ಬರಲ್ಲ ಲಕ್ಷಣ. ಏತೇಭ್ಯಃ ಯಾಸಂದೆ ಕಲ್ಸಂದಿ ಕಲ್ಲು ಹಲ್ಲು ಹಲ್ಲು ವರ್ದಿನ ತೇನ ಇಹ ಯಾಸಂದೆ ಗುಣ ಗುಣ ಅನರ್ಥಕಃ ಯಾಸಂದೆ ಯಾಕ ತೇನ ಇಹ ಅನರ್ಥಕ ಇಹ ಇಲ್ವಾ ಗುಣ ಸಾವರ್ಣ ಸಂತೆ ಇಹ ಅನರ್ಥಕ ಇಹ ಅನರ್ಥಕ ಸಾವರ್ಣ. ಓ ಅವ ಎಲ್ಲ ಗುಣವೃದ್ಧಿ ಎರಡೇ ಗೊತ್ತಮ್ಮ ಇವನಿಗೆ. ಗುಣವೃದ್ಧಿ ಬಿಟ್ಟು ಹೊರಗೆ ಬರೋ ಇಕೋ ಗುಣವೃದ್ಧಿ ಅಂತ ಜ್ಞಾಪಕ ಎರಡರಲ್ಲೇ ಇದ್ದಾನೆ. ಗುಣವೃದ್ಧಿ ಬಿಟ್ಟು ಹೊರಕ್ಕೆ ಬರ್ತಾ ಇಲ್ಲ. ಸಾವರ್ಣ ಎಂಟು ಸಂಧಿ ಎಲ್ಲ ಇದೇನು ಗೊತ್ತೇ ಇಲ್ಲ. ಏಚೋ ಇವ ಪಾಠನೇ ಹೇಳಿದಿನ ಪುಸ್ತಕ ಒಬ್ಬರು ಹೆಂಗ್ ಹೇಳಿ ಇವಾಗ ಅವನಿಗೆ ಅದಕ್ಕೆ ಕೋರ್ಕಲ್ ಮೇಲೆ 100 ಕಾಲ ಮಳೆ ಸುರಿದಂತೆ ಸರ್ವಜ್ಞ ಅಂತ. ಗೋರ್ಕಲ್ ಮೇಲೆ 100 ಕಾಲ ಮಳೆ ಸುರಿದ ಒದ್ದೆ ಆಗತ್ತೆ ಮಕ್ಕಳು. ಏನಪ್ಪ ವಿಧೇ ಫಲಂ ಚತುಷ್ಪ್ರಕಾರಂ ಚತುರ್ವಿಧಂ ಅಂತ. ವಿಧಿ ಅಂದ್ರೆ ವಿಧಿಸುವಂತ ಕ್ರಿಯೆ ಅಂತ ಅರ್ಥ. ಕ್ರಿಯೆಗೆ ಫಲ 4 ಇಲ್ಲ. ಉತ್ಪತ್ತಿ, ಆಪ್ತಿ, ಸಂಸ್ಕಾರ, ವಿಕಾರ. ಒಂದು ಕ್ರಿಯೆ ಒಂದು ಚೇಷ್ಟೆ ಮಾಡಿದ್ರೆ ಏನೋ ಉಂಟಾಗತ್ತೆ, ಏನೋ ಗೈನಿಂಗ್ ಮಾಡ್ಬೋದು, ಇಲ್ಲ ಚೇಂಜ್ ಮಾಡ್ಬೋದು. ಅದ ಸಂಸ್ಕಾರ, ಅದ ಕ್ಲೀನ್ ಮಾಡೋದು, ದೋಷ ತೆಗೆದು ಗುಣ ಹಾಕೋದು, ಇಷ್ಟೇ. ಗಡಿಗೆ ಉಂಟಾಗತ್ತೆ. ಇಲ್ಲ ಅಂಗಡಿಗೆ ಹೋಗಿ ತರಕಾರಿ ತಗೊಂಡ್ಬರ್ತಾರೆ, ಸಾಮಾನು ತರಕಾರಿ ಪಡ್ಕೊಳ್ತಾರೆ. ಸಂಸ್ಕಾರ ಒಂದೇನೋ ರಸ್ಟ್ ಹಿಡಿದಿದೆ, ರಸ್ಟ್ ತೆಗಿತಾನೆ, ಇಲ್ಲ ಒಬ್ಬರೇನೋ ಸಂಸ್ಕಾರ ಮಾಡಿ ದೋಷ ತೆಗಿತಾನೆ. ವಿಕಾರ ಬದಲಾಯಿಸ್ತಾರೆ, ಹೀಗಿದ್ದು ಹೀಗೆ ಮಾಡಿ. ಇನ್ನು ಬೇರೆ ಪ್ರಕಾರ ಕ್ರಿಯೆ ಇಲ್ಲ, ಕ್ರಿಯಾಫಲ ಇಲ್ಲ. 4 ಪ್ರಕಾರ ಕ್ರಿಯಾಫಲ ಇರೋದು ಪ್ರಪಂಚದಲ್ಲಿ. ಎಲ್ಲಾ ಕ್ರಿಯೆಗೂ, ಲೌಕಿಕ ಕ್ರಿಯೆಗೂ, ಶಾಸ್ತ್ರೀಯ ಕ್ರಿಯೆಗೂ, ಎಲ್ಲಾ ಕ್ರಿಯೆಗೂ 4 ಪ್ರಕಾರವಾದ ಫಲ ಇರೋದು, 5 ಪ್ರಕಾರ ಇಲ್ಲ. ಉತ್ಪತ್ತಿರಾಪ್ತಿ ಸಂಸ್ಕಾರ ವಿಕಾರಶ್ಚ ಕ್ರಿಯಾಫಲಂ ಅಂತ. ಆಪ್ತಿ ಪಡೆಯೋದು, ಸಂಸ್ಕಾರ ದೋಷ ತೆಗೆಯೋದು, ಗುಣ ಹಾಕೋದು. ದೋಷಾಪನೇನಂ ಗುಣಾಧಾನಂ ಸಂಸ್ಕಾರ. ವಿಕಾರ ಚೇಂಜ್ ಮಾಡೋದು. ಬರ್ಕೊಳ್ಳೋದೇ ಇಲ್ಲ. ಉತ್ಪತ್ತಿರಾಪ್ತಿ ಸಂಸ್ಕಾರ ವಿಕಾರ ಯಾವುದು. ಆದ್ರೆ ಮುಕ್ತಿ ಇದೆಯಲ್ಲ, ಏತೇಭ್ಯಃ ವಿಲಕ್ಷಣ. ಮುಕ್ತಿಯು ಈ 4 ಬೇರೆ ತರ ಇದೆ. ಅದು ಉತ್ಪತ್ತಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ವರೂಪ ಪಡೆಯೋಕ್ಕೂ ಆಗಲ್ಲ. ಸ್ವರೂಪ ಅದು. ಸಂಸ್ಕಾರ ಅದು ಯಾವ ಅಸಂಗ, ಯಾವ್ದು ಕಂಟ್ರೋಲ್ ಸಂಸ್ಕಾರ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಆತ್ಮಸ್ವರೂಪ. ಆಕಾಶವನ್ನು ಏನ್ ಮಾಡ್ತಿದ್ರೆ, ಆಕಾಶ ಇರ್ತೀರ, ಆಕಾಶ ಚೇಂಜ್ ಮಾಡ್ತೀರ, ಆಕಾಶ ತಗೋತೀರೋ ಕೊಡ್ತೀರೋ. ಆಕಾಶಕ್ಕೂ ಕಾರಣವಾಗಿರ್ತಕ್ಕಂತಹ ಆತ್ಮನನ್ನ ಏನ್ ಮಾಡೋಕ್ಕಾಗತ್ತೆ? ಯಾವ ಕ್ರಿಯೆ ಸಂಬಂಧ ಪಡಿಸ್ತೀರಾ? ಕ್ರಿಯೆನಲ್ಲಿ ಇಂಪ್ಲಿಮೆಂಟೇ ಮಾಡೋಕ್ಕಾಗಲ್ಲ. ಕ್ರಿಯೆ ಅದನ್ನ ಹೊಂಚೋಕೆ ಆಗಲ್ಲ ಕ್ರಿಯೆಯೊಡನೆ.
ಆಕಾಶಕ್ಕೆ ಹೊಂಚಕ್ಕಾಗಲ್ಲ. ಆಕಾಶಕ್ಕೂ ಕಾರಣವಾಗಿರುವ ಆಕಾಶವನ್ನು ಬೆಳಗುವ ಚೈತನ್ಯಕ್ಕೆ ಏನು ಉತ್ಪತ್ತಿ ಆಪ್ತಿ ಸಂಸ್ಕಾರ ವಿಕಾರ ಇದೆ. ಅದೇನು ಇದು ಕ್ರಿಯಾ ಎಲ್ಲಿ ಬರುತ್ತೆ ಅಲ್ಲಿ? ವಿಧಿನ ಕ್ರಿಯೆ. ಒಟ್ಟು ಎಲ್ಲಾ ಕ್ರಿಯಾಫಲವು 4 ಪ್ರಕಾರವಾಗಿದೆ. ಬೇಕಪ್ಪ ಎಲ್ಲಾ ಕ್ರಿಯೆಯನ್ನು ಎಲ್ಲ ಯಾವ ಎಲ್ಲ ಲೌಕಿಕ ವೈದಿಕ ಅಂತ. ಲೌಕಿಕ ವೈದಿಕವಾಗಿರುವ ಎಲ್ಲ ಬೇಕೋ ಒಂದು ಗೊತ್ತಾಗಲ್ಲ, ಬಹಳ ಕಷ್ಟ. ಆಮೇಲೆ ನಾವೇ ಸಾಯ್ಬೇಕಾದ್ರೆ ಕ್ರಿಯೆಗಳ ಫಲವು 4 ವಿಧಿ. 4 ಪ್ರಕಾರವು ವಿಧಿಯಲ್ಲ. ಎಲ್ಲಾ ಕ್ರಿಯಾಫಲವನ್ನು ವಿಧಿ ಫಲ ಅಂತಲ್ಲ. ಒಂದು ಬರ್ಕೊಳ್ಳಿ, ಒಂದು ಉತ್ಪತ್ತಿ ಆಗೋದು, ಉಂಟಾಗೋದು, ಒಂದು ಉಂಟಾಗೋದು. ಎರಡನೇದು ಪಡೆಯೋದು. ಮೂರನೇದು ದೋಷ ತೆಗೆಯೋದು ಅಥವಾ ಗುಣವನ್ನು ಹಾಕೋದು. ಅದೇ ಸಂಸ್ಕಾರ ಅಂದ್ರೆ. 4 ಚೇಂಜ್ ಮಾಡೋದು. ದೋಷ ತೆಗೆಯೋದು, ಗುಣ ಹಾಕೋದು ಚೇಂಜ್ ಒಂಥರ. ಆದ್ರೆ ಆ ಚೇಂಜ್ ಇಲ್ಲಿ ಆಲ್ಟ್ರೇಟ್ ಮಾಡ್ಬಿಡ್ತಾರೆ. ಗಣಪತಿಯನ್ನು ಆಂಜನೇಯ ಮಾಡ್ಬಿಡ್ತಾನೆ. ಕಿತ್ತು ಹಂಡೆ ಗಂಟಿಸ್ಬಿಡ್ತಾನೆ. ನೋಡು ಆಂಜನೇಯ ಅಂತಾನೆ. ಗಣಪತಿ ಅಲ್ಲ, ಇದು ಆಂಜನೇಯ ಅಲ್ಲ, ಎರಡು ಮಣ್ಣೆ. ಏನ್ ಮಾಡ್ತಾ ಉತ್ಪತ್ತಿರಾಪ್ತಿ ಸಂಸ್ಕಾರ ವಿಕಾರಶ್ಚ ಕ್ರಿಯಾವಲ. ಮುಕ್ತಿಸ್ಥೋ ನ ಏವಂ ಲಕ್ಷಣ. ಮುಕ್ತಿ ಆದೋ ಈ ಪ್ರಕಾರವಾಗಿರುವಂಥದ್ದಲ್ಲ, ವಿಲಕ್ಷಣ. ಇದಕ್ಕಿಂತ ಬೇರೆ ತರ ಆಗಿದೆ. ಏತೇಭ್ಯಾನ ಏತೇಭ್ಯಾಚಿತಭ್ಯ, ಈ 4ಕ್ಕಿಂತಲೂ ಮುಕ್ತಿಯು ವಿಲಕ್ಷಣವಾಗಿದೆ. ವಿಲಕ್ಷಣ ಅಂದ್ರೆ ಬೇರೆ ತರಹವಾಗಿದೆ ಅಂತ. ಮೇಲೆ ಹೇಳಿದ್ದಾದ 4 ಪ್ರಕಾರಕ್ಕಿಂತಲೂ ಮುಕ್ತಿಯು ಬೇರೆ ತರಹವಾಗಿರುತ್ತದೆ. ಏನ್ ಹೇಳಿದೆ? ಈ ಮೇಲೆ ಹೇಳಿದ್ದಾದ 4 ಪ್ರಕಾರಕ್ಕಿಂತ ಲಕ್ಕಿಕ್ಕಿದ್ದಲ್ಲ. ಮೇಲೆ ಹೇಳಿದ್ದಾದ 4 ಪ್ರಕಾರಕ್ಕಿಂತಲೂ ಮುಕ್ತಿಯು ಬೇರೆ ತರಹವಾಗಿರುತ್ತದೆ. ಆದ್ದರಿಂದ ಇಲ್ಲಿ ವಿಧಿಯು ವ್ಯರ್ಥವಾಗುತ್ತದೆ. ಮಲ್ಲಿಕಮ್ಮ ಬಂದಿದ್ದಾರೆ ಗೊತ್ತಾ? ಅನನ್ಯಾಯತ್ತ ಸಂಸಿದ್ಧೇ ನಿರ್ವಿದ್ಯಾತ್ಮವಸ್ತುನಃ ಪ್ರಕ್ರಿಯಾತ್ಮಂ ಫಲತ್ವಂ ವಾ ನಾಪಿ ಕಾರಕ ರೂಪತಾ. ನಿರವಧ್ಯಾಲ ನಿರವಿ ನಿರವಿದ್ಯಾತ್ಮ ವಸ್ತುನಃ. ನಿರವಿದ್ಯಾತ್ಮ ವಸ್ತುನಃ ನ ಕ್ರಿಯಾತ್ವಂ ಫಲತ್ವಂ ವಾ ನ ಅಪಿ ಕಾರಕರೂಪತಾ. ಇದು ಅನನ್ಯಾಯತ್ವ ಸಂಸಿದ್ಧ. ಅನ್ಯಾಯತ್ವ ಅಂದ್ರೆ ಇನ್ನೊಂದಕ್ಕೆ ಅಧೀನವಾಗಿ ಸಿದ್ಧವಾಗೋದು ಅನ್ಯಾಯತ್ವ ಸಿದ್ಧಿ. ಮನೆ ಸಿದ್ಧಿ ಆಗ್ಬೇಕಾದ್ರೆ ಕಟ್ಟೋರ್ ಬೇಕು, ಮೇಸ್ತ್ರಿ ಬೇಕು, ಇಟ್ಕೆ ಬೇಕು, ಮರಳು ಬೇಕು, ಸಿಮೆಂಟ್ ಬೇಕು, ನೀರು ಬೇಕು ಅಲ್ವಾ? ಅನ್ಯಾಯತ್ವ ಸಿದ್ಧ. ಒಂದ್ ಮನೆ ಸ್ವರ್ಗ ಸಿದ್ಧಿ ಆಗ್ಬೇಕಾದ್ರೆ ಸ್ವರ್ಗ ಬರಬೇಕು. ಆಯತ್ತ ಅಂದ್ರೆ ಅಧೀನ, ಡಿಪೆಂಡೆನ್ಸ್. ಅನ್ಯಾಯತ್ತ ಅನನ್ಯಾಯತ್ತ ನ ಅನ್ಯಾಯತ್ತಂ ಅನನ್ಯಾಯತ್ತಂ. ಆಯತ್ತ ಅಂದ್ರೆ ಅಧೀನೋ ನಿಗ್ರಹ. ಆಯತ್ತ ಅಂತ ಅಮರಕೋಶ. ಆಯತ್ತ ಅಂದ್ರೆ ಅಧೀನ ಅಂತ. ಅನ್ಯಾಯತ್ತ ಅಂದ್ರೇನು? ಅನ್ಯಾಯತ್ತ ಅಂದ್ರೆ ಮತ್ತೊಂದಕ್ಕೆ ಅಧೀನ ಅಂತ. ಮತ್ತೊಂದಕ್ಕೆ ಅಧೀನವಲ್ಲದ್ದು ಅನನ್ಯಾಯತ್ತ. ಹಾಗೆ ಆಯತ್ತಂ ಅನ್ಯಾಯತ್ತಂ ಅನನ್ಯಾಯತ್ತಂ. ಆಯತ್ತ ಅಂದ್ರೆ ಅಧೀನ. ಅಧೀನದಲ್ಲಿ ಹೇಗೆ ಅಧೀನ? ಮತ್ತೊಂದಕ್ಕೆ ಅಧೀನ. ಮತ್ತೊಂದಕ್ಕೆ ಅಧೀನವಾಗಿರ್ತಕ್ಕದ್ದು ಲೌಕಿಕದ ಎಲ್ಲ ಇಹಲೋಕ ಸ್ವರ್ಗಲೋಕ ಎಲ್ಲ ಫಲವು ಕ್ರಿಯಾಫಲವಲ್ಲ, ಅನ್ಯಾಯದ ಕ್ರಿಯಾಧೀನವಾಗಿ ಉಂಟಾಗೋದು. ಕ್ರಿಯೆ ಮಾಡಿದ ಮೇಲೆ ಏನೇನು ಉಂಟಾಗುತ್ತೋ ಅದೆಲ್ಲ ಅನ್ಯಾಯತ್ತ. ಆದ್ರೆ ಈ ಆತ್ಮಸ್ವರೂಪ ಇದೆಯಲ್ಲ ಅನನ್ಯಾಯತ್ತ, ಯಾವುದಕ್ಕೂ ಅಧೀನ ಅಲ್ಲ. ಅದು ಯಾವ ಕ್ರಿಯೆ ಭಾವನೆಗೂ ಅಧೀನವಲ್ಲ.
ಸ್ವತಃ ಸಿದ್ಧ ಅಂತ ಅರ್ಥ. ಅನನ್ಯಾಯತ್ತ ಅಂತಂದ್ರು ಒಂದೇ, ಸ್ವತಃ ಸಿದ್ಧ ಅಂತಂದ್ರು ಒಂದೇ. ಆ ಇನ್ನೊಂದಕ್ಕೆ ಅಧೀನವಾಗದೆ ಸಿದ್ಧವಾಗಿರುವುದರಿಂದಲೂ ಮತ್ತೊಂದಕ್ಕೆ ಮತ್ತೊಂದಕ್ಕೆ ಅಧೀನವಾಗದೆ ಬರ್ಕೊಳ್ಳಿ, ಮತ್ತೊಂದಕ್ಕೆ ಅಧೀನವಾಗದೆ ಸಿದ್ಧವಾಗಿರುವಂಥದ್ದಾದ್ದರಿಂದ ಇದು ಮಾಡ್ಕೋಬೇಕಾಯ್ತು. ನಿರ್ವಿದ್ಯಾತ್ಮ ವಸ್ತುನ ಅವಿದ್ಯೆ ಇಲ್ಲದೆ ಇರುವ ಆತ್ಮವಸ್ತುವೂ ಮಾಡ್ಕೋಬೇಕು. ಅವಿದ್ಯೆ ಇಲ್ಲದೆ ಇರುವ ಅವಿದ್ಯಾರಹಿತವಾದ ಆತ್ಮವಸ್ತುವು, ಅವಿದ್ಯೆ ಇಲ್ಲದೆ ಇರುವ ಆತ್ಮವಸ್ತುವು, ಅದು ಮುಂಚೆ ಬೇಕೊಳ್ಳಿ. ಅವಿದ್ಯೆ ಇಲ್ಲದೆ ಇರುವ ಆತ್ಮವಸ್ತುವು ಮತ್ತೊಂದಕ್ಕೆ ಅಧೀನವಾಗಿ ಸಿದ್ಧವಾಗುವುದಿಲ್ಲವಾದ್ದರಿಂದ ಸಿದ್ಧವಾಗುವುದಲ್ಲವಾದ್ದರಿಂದ ಮತ್ತೊಂದಕ್ಕೆ ಅಧೀನವಾಗಿ ಸಿದ್ಧವಾಗುವುದಲ್ಲ. ಸಿದ್ಧವಾಗುವುದಲ್ಲವಾದ್ದರಿಂದ ಆ ಆತ್ಮವಸ್ತುವು ಕ್ರಿಯಾರೂಪವಾಗಿ ಆಗಲಿ, ಫಲರೂಪವಾಗಿ ಆಗಲಿ, ಕಾರ್ಯರೂಪವಾಗಿ ಮೂರು ಪ್ರಕಾರವಾಗಿ ಇಲ್ಲ. ಅದು ಕ್ರಿಯಾ ಇವಾಗ ಇದೆಲ್ಲ ಇದೆಯಲ್ಲ, ಅಗ್ನಿಹೋತ್ರಾದಿ ಅದು ಕ್ರಿಯಾರೂಪ, ಸ್ವರ್ಗ ಫಲರೂಪ, ಈ ತುಪ್ಪ, ದರ್ಬೆ, ನೀರು, ಅಗ್ನಿ ಎಲ್ಲ ಕಾರಕ ರೂಪ. ಈ ಮೂರಕ್ಕೂ ಅಲ್ಲ. ಅಗ್ನಿಹೋತ್ರಾದಿಗಳಂತೆ ಕ್ರಿಯಾರೂಪ ಅಲ್ಲ, ಅಗ್ನಿಹೋತ್ರಕ್ಕೆ ಬೇಕಾದ ಪದಾರ್ಥಗಳಂತೆ ಸಾಧನ ರೂಪ ಅಲ್ಲ, ಅಗ್ನಿಹೋತ್ರ ಫಲವಾಗಿರೋ ಸ್ವರ್ಗಾದಿಗಳಂತೆ ಫಲರೂಪವೂ ಅಲ್ಲ. ಇದು ಬರೋದಿಲ್ಲ, ಮೂರೂಪೂ ಇಲ್ಲ. ಅದಕ್ಕೆ ಕ್ರಿಯಾಕಾರಕ ಫಲರಹಿತ ಇದಕ್ಕೆ ಹೇಳೋದು. ಆತ್ಮಸ್ವರೂಪ ಕ್ರಿಯಾಕಾರಕ ಫಲರಹಿತ. ಅದೇ ಕ್ರಿಯಾಕಾರ ಹೊರಗೆ ವ್ಯಾಪಾರ ಉಂಟಾಗುವನಲ್ಲ, ಅಳಿಸೋಗೋನು ಅಲ್ಲ. ಕ್ರಿಯಾಕಾರ ಉಂಟಾಗುವುದಿಲ್ಲ, ಅದರಿಂದ ಅಳಿಸೋಗುವುದಿಲ್ಲ. ಸ್ವತಃಸಿದ್ಧ ಅದು. ಸ್ವತಃಸಿದ್ಧ ಶತಸಿದ್ಧ ಅದು. ಶತಸಿದ್ಧ 100 ಅನುಭವದ ಸಿದ್ಧ ಆಗಿರೋದಕ್ಕೆ ಅವಿದ್ಯಾರಹಿತನಾದ ಆತ್ಮವಸ್ತು, ಅವಿದ್ಯಾರಹಿತವಾದ ಆತ್ಮವಸ್ತುವು ಮತ್ತೊಂದಕ್ಕೆ ಅಧೀನವಾಗದೆ ಸಿದ್ಧವಾಗುವಂಥದ್ದಾಗಿರುವುದರಿಂದ ಅದು ಕ್ರಿಯಾರೂಪವನ್ನಾಗಲಿ, ಫಲರೂಪವನ್ನಾಗಲಿ, ಕಾರ್ಯರೂಪವನ್ನಾಗಲಿ ಪಡೆದುಕೊಳ್ಳುವುದಿಲ್ಲ. ಕ್ರಿಯಾರೂಪವೂ ಇಲ್ಲ, ಫಲರೂಪವೂ ಇಲ್ಲ, ಕಾರ್ಯರೂಪವೂ ಇಲ್ಲ. ಇಲ್ಲಿ 40ನೇ ಶ್ಲೋಕ ಒಂದಿದೆ ಮುಂದಿಂದು. ಎಷ್ಟು ಚೆನ್ನಾಗಿದೆ ತಮ್ಮ ಶ್ಲೋಕ. ಬರ್ರಿ, ನೀವು 37 ಇದ್ದೀವಿ. ಆ 40ನೇ ಶ್ಲೋಕ ಸೂಪರ್ ಆಗಿದೆ, ಬಹಳ ಚೆನ್ನಾಗಿದೆ. ಇಲ್ಲಿ ಹೋಗ್ತೀನಿ. ಅಥೋ ಆಯ್ತಾ? ಶ್ಲೋಕ ಬರ್ಕೊಂಡ? ಏನ್ ಬರ್ಕೊಂಡಪ್ಪ? ಒಂದ್ಸಲ ಓದ್ತೀಯಾ? ರಹಿತನಾಗಿರುವ ಆತ್ಮವಸ್ತುವು ಮತ್ತೊಂದರ ಅಧೀನವಲ್ಲದೆ ಅಧೀನವಾಗಿ ಸಿದ್ಧವಾಗುವುದಲ್ಲವಾದ್ದರಿಂದ ಅಧೀನವಾಗಿ ಸರಿಬೇಕು. ಮತ್ತೊಂದು ಅಧೀನವಾಗಿ ಸಿದ್ಧವಾಗುವುದಲ್ಲ. ಕ್ರಿಯಾರೂಪವೂ ಅಲ್ಲ, ಫಲರೂಪವೂ ಹಾಗೆ ಮಕ್ಕಳ. ಕ್ರಿಯಾರೂಪವೂ ಅಲ್ಲ, ಅಲ್ಲ, ಫಲರೂಪವೂ ಅಲ್ಲ. ಶಾರ್ಟ್ ಕಳಿಸ್ಬೇಕು ಅವ್ರಿಗೆ. ಶಾರ್ಟ್ ಫಲರೂಪವೂ ಅಲ್ಲ ಎಂಬುದು ಸಿದ್ಧ. ಕಾರ್ಯರೂಪವೂ ಅಲ್ಲ ಎಂದು ಸಿದ್ಧ. ಅದನ್ನಾಗಿ ಪಡ್ಕೊಳ್ಳೋದಿಲ್ಲ. ಕಾರ್ಯರೂಪವೂ ಕೂಡ ಅಲ್ಲ, ಅಲ್ಲದ್ದಾಗಿರುತ್ತದೆ. ಕಾರ್ಯರೂಪವೂ ಅಲ್ಲದ್ದಾಗಿರುತ್ತದೆ. ನಿರವಧ್ಯಾಗೆ ಅವಿದ್ಯಾ ಹೇಳಿದ್ರ? ನಿರವಧ್ಯ ಅಂದ್ರೆ ದೋಷ. ಅವಿದ್ಯ ಇದು ಬಾಲ ವಿ ನಿರವಿದ್ಯ. ಇದು ತಪ್ಪಾಗಿದೆ ಪುಸ್ತಕದಲ್ಲಿ. ಹಾ, ನಿರವಧ್ಯ ಇದೆ, ಅದಕ್ಕೆ ಇದೆ ಹೊಸ ಅರ್ಥ ಇದೆ ಎಲ್ಲ ಬರ್ಕೊಳ್ಳೋಣ ಅಂತ ಕೇಳಿ. ನಿರವಿದ್ಯ ಆಗ್ಬೇಕು. ತಪ್ಪು. ಮುದ್ರಾ ರಾಕ್ಷಸ ಹಾವಳಿ ಜಾಸ್ತಿ ಇದೆ ಆ ಪುಸ್ತಕದಲ್ಲಿ. ನಿರವಧ್ಯ ಅಂದ್ರೆ ಏನರ್ಥ ಗುರುಗಳ? ದೋಷರಹಿತ ಅಂತ. ದೋಷ. ಅವಧ್ಯ ಅಂದ್ರೆ ದೋಷ, ನಿರ್ದುಷ್ಟ ಅಂತ ನಿರವಧ್ಯ ಅಂದ್ರೆ. ಹೌದಾ? ಇವರು ದೋಷರಹಿತ ಅಂತಾನೆ ಮಾಡಿದ್ದಾರೆ. ಹೌದಾ?
ಹ್ಮ್ ನಮ್ಮ ಪುಸ್ತಕ ನಿರವಿದ್ಯ ಇದೆಯಲ್ಲ, ನಿರವದ್ಯ ಇಲ್ವಲ್ಲ, ಹ? ಅದು ಅವರು ಅದು ಅದೆಲ್ಲ ಒಂದೇ ಜೆರಾಕ್ಸ್, ಅವ್ರಿಗೂ ಜಾಸ್ತಿ ಕೊಡೋದು ನಿಮಗೂ ಜಾಸ್ತಿ ಕೊಡೋದು. ಇಲ್ಲಿ ನೋಡಿ ಸಿಗಲ್ಲ ಅದು. ಎಷ್ಟೇ ಶ್ಲೋಕ 237. ಕೊಡೋ ನೋಡುವಲ್ಲ ಒಂದು ಗಣಿತ ತಗೋತಾನೆ ಈಗ. ಒಂದೇ ಇಲ್ಲ ಕಣ, ಒಂದೇ ಇಲ್ಲಿದೆ, ಇನ್ನೊಂದೇ ಅಲ್ಲಿದೆ. ಮೇಲೆ ಇದೆ ಅನನ್ಯಾಯಿತ ಸಂಸಿದ್ಧೆ, ನಿರವಿದ್ಯ ಇದೆ, ನೋಡ್ತಾ ಇದ್ದೇವೆ. ನಿರವಿ ವಿ ವಿ ಹಾ. ಇದು ನಿರವಿದ್ಯ ಇದೆ ನೋಡಿ. ದಕ್ಷಾಮೂರ್ತಿ ಬಡದಲ್ಲೂ ನಿರವಿದ್ಯ, ನ್ಯಾಯಕಲ್ಪನತಿಕವು ನಿರವಿದ್ಯ, ಶಾಸ್ತ್ರ ಪ್ರಕಾಶಕವು ನಿರವಿದ್ಯ. ಈ ಜೋಡಿಸರು ನಿರ್ವಿದ್ಯೆನೇ ಬಂದಿರ್ಬೇಕನ್ನ ಆ ಪ್ರಿಂಟ್ ಮಾಡೋರು ನಿರವದ್ಯ ಆ ತಕ್ಕಾಗಿ ಅರ್ಥ ಮಾಡ್ಬಿಟ್ಟಿದ್ದಾರೆ. ನಿರವದ್ಯ ಬರ್ಕೊಂಡೆ. ನಿರವದ್ಯ ತಪ್ಪಾಗಲ್ವನ, ನಿರವದ್ಯಾತ್ಮ ದೋಷರಹಿತವಾದ ಆತ್ಮವಸ್ತು ಮಾಡ್ಕೋಬಹುದು. ದೋಷರಹಿತವಾದ ಆತ್ಮವಸ್ತುವು ಅನನ್ಯ ಮಾಡುತ್ತೆ, ಅವಿದ್ಯಾರಹಿತವಾದ ದೋಷ. ಅತೋತ್ರ ವಿದ್ಯ ಭಾವೋಯಂ, ಓದೋ ಅತೋತ್ರ ವಿದ್ಯ ಭಾಗೋಯಂ, ವಿದ್ಯಾ ಭಾವೋ ಅತೋತ್ರ ವಿದ್ಯ ಭಾಗೋಯಂ ನಕಸಂಚಲ ದೂಷಣಂ ನಗಸಂಜನದೂಷಣಂ ಅಲಂಕೃತಿರ್ಯಂ ಸಾಧ್ವಿ ಅಲಂಕೃತಿರ್ಯಂ ಸಾಧ್ವಿ ವೇದಾಂತೇಷು ಪ್ರಶಸ್ಯತೆ. ವೇದಾಂತೇಷು ಪ್ರಶಸ್ಯತೆ. ಅತೋತ್ರ ವಿದ್ಯ ಭಾಗೋಯಂ ನಗಸಂಜನದೂಷಣಂ ಅಲಂಕೃತಿರ್ಯಂ ಸಾಧ್ವಿ ವೇದಾಂತೇಷು ಪ್ರಶಸ್ಯತೆ. ಅತಃ ಅತ್ರ ವಿದ್ಯಭಾವಃ ಅಯಂ ನ ಕಥಂಚನ ದೂಷಣಂ ಅಲಂಕೃತಿಃ ಇಯಂ ಸಾಧ್ವಿ ವೇದಾಂತೇಷು ಪ್ರಶಸ್ಯತೆ. ಅತಃ ದೇಫೋರ್ ಅತ್ರ ಈ ವಿಷಯದಲ್ಲಿ, ಆದ್ದರಿಂದ ಇಲ್ಲಿ ವಿದ್ಯ ಭಾವ ಇದೆಯಲ್ಲ, ವಿಧಿ ಇಲ್ಲದೆ ಇರೋದು ಅನ್ನೋದು ನ ಕಥಂಚ ಹೇಗೂ ದೂಷಣವಲ್ಲ, ಇದು ಭೂಷಣ. ಇದು ವಿಧಿ ಇಲ್ಲದೆ ಇರೋದು ಕೊರತೆ ಅಲ್ಲ, ದೂಷ ಅಲ್ಲ, ಅದ ಅಲಂಕಾರ. ಕಿಂತು ಸಾಧ್ವಿ ಎಂ ಅಲಂಕೃತಿ, ಇದು ಒಳ್ಳೆ ಸುಂದರವಾದ ಅಲಂಕಾರ. ದೂಷಣ ಅಂತೀಯಲ್ಲ, ಭೂಷಣ, ಬರೀ ಭೂಷಣ ಅಲ್ಲ, ಸುಂದರ ಸಾಧ್ವಿ ಅಲಂಕೃತಿ, ಸುಂದರವಾದ ಅಲಂಕಾರ. ಯಾವುದು ಈ ಆತ್ಮವಸ್ತುವಿಗೆ ವಿಧಿ ಇಲ್ಲ ಅನ್ನೋದು. ಇದು ವೇದಾಂತೇಶು ಪ್ರಶಸ್ತಿ, ವೇದಾಂತದಲ್ಲಿ ಕೊಂಡಾಡ್ತಾ ಇದೆ, ಕೊಂಡಾಡಲಾಗುತ್ತದೆ. ವೇದಾಂತ ಹಾಗೆ ಕೊಂಡಾಡುತ್ತೆ. ಆತ್ಮನು ಸವಾ ಏಷ ಮಹಾನಜಾತ್ಮ ಅಜರು ಅಮರು ಅಮೃತು ಅಭಯೋ ಬ್ರಹ್ಮ, ಹುಟ್ಟಿಲ್ಲದ, ಸಾವಿಲ್ಲದ, ಬದಲಾವಣೆಯಿಲ್ಲದ ಅದ್ವಿತೀಯವಾದ ಬ್ರಹ್ಮ. ಇದು ಯಾವ ಕ್ರಿಯೆಯಿಲ್ಲದ, ಕಾರಕವೂ ಅಲ್ಲದ, ಫಲವೂ ಅಲ್ಲಿರತಕ್ಕದ್ದು. ಆತ್ಮವಸ್ತುವು ಕ್ರಿಯಾಕಾರಕ ಫಲರಹಿತವಾಗಿದೆ ಎಂಬುದು ಭೂಷಣವಲ್ಲ, ಭೂಷಣ. ಬರೀ ಭೂಷಣವಲ್ಲ, ಸಾಧ್ವಿ ಅಲಂಕೃತಿ, ಸುಂದರವಾದ ಅಲಂಕಾರ. ಅದಕ್ಕದು ಅಲಂಕೃತಿ ಸ್ತ್ರೀಲಿಂಗ, ಅದಕ್ಕೆ ಸಾಧ್ವಿ ಅಂತ ವಿಶೇಷ ಕೊಟ್ಟರು. ಸಾಧುತಮವಾದ, ಅತ್ಯಂತ ಶೋಭಾಯಮಾನವಾದಂತಹ ಅಲಂಕಾರ. ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ಅದು. ಇದು ವೇದಾಂತಗಳಲ್ಲಿ ಇದನ್ನು ಪ್ರಶಂಸಿಸಲಾಗಿದೆ, ಹೊಗಳಲಾಗಿದೆ. ಅಲ್ವಾ? ಏನೋ ಓದ್ತಾ ಇದ್ದೇನೆ ಕಡೆ ಅನ್ವಯ ನಿಂಗೆ ಅದು ಆಗಲ್ಲ, ಹಂಗಲ್ಲ. ಸೋಂಸ ಬರ್ಬೇಕಲ್ಲ, ಸೋಂಸ. ಅತಃ ಅಯಂ ವಿದ್ಯಭಾವಃ ನಗಸಂಚನ ದೂಷಣಂ ಅತ್ರ दूषणं भवति मम, दूषणमस्ति मम, दूषणमस्ति. इयं साध्वी अलङ्कृतिः ವೇದಾಂತೇಷು ಪ್ರಶಸ್ಯತೆ. ಮೂರು ವಾಕ್ಯ ಹೋಗೋದು. ಇಲ್ಲಿ ವಿಧಿ ಇಲ್ಲ ಎಂಬುದು ಹೇಗೂ ದೂಷಣವಲ್ಲ, ದೂಷಣವಲ್ಲ, ಭೂಷಣವೇ. ಇದು ಸಾಧ್ವಿ ಅಲಂಕೃತಿ, ಒಳ್ಳೆ ಶೋಭಾಯಮಾನವಾದ ಅಲಂಕಾರವಿದು. ಆದ್ದರಿಂದ ವೇದಾಂತದಲ್ಲಿ ಇದನ್ನ ಪ್ರಶಂಸಿಸಿ ಹೊಗಳಿರುತ್ತದೆ. ಹೀಗಿರೋದು ಇದನ್ನು ತಿಳ್ಕೊಂಡ್ರು, ಇದು ಉತ್ತಮ ಕಂಡ್ರು.
ಇದೇ ಕಥೆ ವೇದಾಂತ ಅದಕ್ಕೆ ಹೊಗಳೋದು. ಜ್ಞಾನವನ್ನು ಯಾಕೆ ಹೊಗಳುತ್ತೆ, ಈ ತತ್ವವನ್ನು ಯಾಕೆ ಹೊಗಳುತ್ತೆ ಅಂದ್ರೆ ಇದರಲ್ಲಿ ಕರ್ಮ ಸಂಬಂಧವಿಲ್ಲ, ಭಾವನಾ ಸಂಬಂಧವಿಲ್ಲ, ಕ್ರಿಯಾಕಾರಗಳ ಸಂಬಂಧವಿಲ್ಲ, ದೇಶಕಾಲ ಸಂಬಂಧವಿಲ್ಲ, ನಾಮರೂಪಾತ್ಮಕವಲ್ಲ, ಎಲ್ಲವನ್ನು ಮೀರಿದ್ದಾದ ಅಖಂಡವಾದ ಪರಿಪೂರ್ಣವಾದ ಸಚ್ಚಿದಾನಂದ ರೂಪವಾದ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕದ್ದು ನಿಮ್ಮಗಳ ಆತ್ಮ. ನಿಮಗೂ ಅರಿವಿದೆ, ನೀವೇ ಆ ಸ್ವರೂಪಗಳಾಗಿದ್ದೀರಿ ಕಣ್ರೋ, ತಿಳ್ಕೊಳ್ರೋ ಅಂತ ಕೂಗ್ಕೋತಾ ಇದೆ ಶ್ರುತಿ. ಗೊತ್ತಾಕೊಂಡ್ಬಿಡ್ರೋ, ಇಂಥ ಅನ್ಕೊಂಡ್ರೋ, ನೀವು ಇಂಥವ್ರಲ್ಲ, ನೀವು ಅನ್ಕೊಂಡವ್ರಾಗ ನೀವಿಲ್ಲ ಕಣ್ರೋ, ನೀವು ಆಗಿರೋರ ಬೇರೆ, ನೀವು ಅನ್ಕೊಂಡದ್ದೇ ಬೇರೆ. ಯಾಕಂದ್ರೆ ನಾನು ಇಂಥವ್ನು ಅನ್ಕೊಂಡ್ಬಿಡು ಮೋಸ ಹೋಗ್ತಾ ಇದ್ದೀರಾ ಬರ್ಕೊಳ್ಳೋ. ಆದ್ದರಿಂದ ಈ ಆತ್ಮನ ವಿಷಯದಲ್ಲಿ ವಿಧಿ ಇಲ್ಲ ಎಂಬುದು ಹೇಗೂ ದೂಷಣವಾಗುವುದಿಲ್ಲ. ಆತ್ಮನ ವಿಷಯದಲ್ಲಿ ವಿಧಿ ಇಲ್ಲವೆಂಬುದು ಹೇಗೂ ದೂಷಣವಾಗುವುದಿಲ್ಲ. ಮತ್ತೇನು ಭೂಷಣವೇ, ಆ ಭೂಷಣವು ಸಾಧ್ವೀ ಅಲಂಕಾರ, ಅದು ಸಾಧುತಮವಾದ ಸುಂದರವಾದ ಅಲಂಕಾರವಿದು. ಆದ್ದರಿಂದ ವೇದಾಂತಗಳು ಇದನ್ನು ಕೊಂಡಾಡಿರುತ್ತದೆ, ಹೊಗಳಿರುತ್ತದೆ. ಹೋಗೋಣ, ಬರ್ಕೊಂಡ್ರಮ್ಮ. ಕುಸುಮಕ್ಕ ಬರ್ಕೊಂಡ್ರ, ನಿರ್ಮಲಾ ಅಕ್ಕ ಬರ್ಕೊಂಡ್ರಮ್ಮ, ಶೋಭಾ ಅಕ್ಕ ಬರ್ಕೊಂಡ್ರ. ಅವ್ರು ತೆಲುಗಲ್ಲ ಅಕ್ಕ ಬರ್ಕೊಳ್ತಾರೋ, ತಮಿಳಲ್ಲಿ ಬರ್ಕೊಳ್ತಾರೋ, ಇಂಗ್ಲಿಷಲ್ಲೋ ಹಿಂದಿಲೋ ಯಾವ ಭಾಷೆ ಬರ್ಕೊಳ್ತಾರೋ ಭಗವಂತರಿಗೆ ಗೊತ್ತು. ಮತ್ತೆ ಅವರೇ ಓದ್ಕೋಬೇಕು, ಅದನ್ನ ಓದ್ಕೊಳ್ಳಿಮ್ಮ. ಹೋಗೋಣ ಮುಂದಕ್ಕೆ. ಚೋದನಾಭಿರ್ನಿಯುಕ್ತೋಹಂ ತಥಾ ಬ್ರಹ್ಮಾಹಮಿತ್ಯಪಿ ಪರಸ್ಪರ ವಿರುದ್ಧತ್ವಾತ್ ಏಕದೈಕತ್ತನದ್ವಯಂ ಪುನರ್ನಿಯುಕ್ತೋಹಂ ಚೋದನಾಭಿರ್ನಿಯುಕ್ತೋಹಂ ತಥಾ ಬ್ರಹ್ಮಾಹಮಿತ್ಯಪಿ ಪರಸ್ಪರ ವಿರುದ್ಧತ್ವಾದ್ ಏಕದೈಕತ್ತನದ್ವಯಂ ಚೋದನಾಭಿಃ ನಿಯುಕ್ತಃ ಅಹಂ ತಥಾ ಬ್ರಹ್ಮ ಅಹಂ ಇತಿ ಅಪಿ ಪರಸ್ಪರ ವಿರುದ್ಧತ್ವಾದ್ ಏಕದಾ ಅತ್ರ ಏಕತ್ರ ಏಕದಾ ಅತ್ರ ಏಕತ್ರ ಅತ್ರ ಅಲ್ಲ ಏಕದಾ ಏಕತ್ರ ಗಣ ಏಕದಾ ಏಕತ್ರ ಯಾವ ಸಂಧಿ? ಶಿವಸಂಧಿ. ಏನು ಏಕತ್ರ ಸಂಧಿ ಗೊತ್ತಿಲ್ಲ, ಗೊತ್ತಲ್ಲ. ನ ಅದ್ವಯಂ ಸಂಧಿ ಹೇಳೋದು ಗೊತ್ತಲ್ಲ ಕರ್ತಮ್ಗ. ಸಂಧಿ ಹೇಳೋದು ಮುಂದೆ ಹೋಗ್ತೀಯಾ? ಏಕದಾ ಏಕದಾ ಐಕತ್ರ ನ ಏಕದಾ ಐಕತ್ರನ ಏಕತ್ರ ವೃದ್ಧಿ ಏನ್ ಹೇಳ್ತೀಯ ನೀವು? ಅಹಂ ಚೋದನಾಭಿ ಶ್ರುತಿಭಿ ನಿಯುಕ್ತೋಹಂ. ಚೋದನ ಅಂದ್ರೆ ಚೋದನೇತಿ ಕ್ರಿಯಾಯ ಪ್ರವರ್ತಕಂ ವಚನಂ. ಚೋದನ ಅಂದ್ರೆ ಕ್ರಿಯೆಯಲ್ಲಿ ದಬ್ಬುವ ವಾಕ್ಯಕ್ಕೆ ಚೋದನ ಅಂತಾರೆ. ಅಗ್ನಿಹೋತ್ರಂ ಕುರು, ಸೋಮಯಾಗಂ ಕುರು, ಸಂಧ್ಯಾವಂದನಂ ಕುರು, ದೇವಪೂಜಾಂ ಕುರು, ಬ್ರಹ್ಮಯಜ್ಞಂ ಕುರು, ಶ್ರಾದ್ದಂ ಕುರು. ಇದೇ ಚೋದನ ವಾಕ್ಯ. ಯಾವುದು ನಮ್ಮನ್ನ ಕಟ್ಟುಪಾಡು ಮಾಡುತ್ತ ಕ್ರಿಯೆಯಲ್ಲಿ ತೊಡಗಿಸತ್ತು. ಉಪಸರ್ಗ ಪ್ರೇರಣೆ ಇನ್ಸ್ಪೈರ್ ಮಾಡಿ. ಚೋದನಾಭಿ ಶ್ರೀದೆ ಕ್ರಿಯೆಯಲ್ಲಿ ತೊಡಗಿಸುವಂತಹ ವೇದವಾಕ್ಯಗಳಿಂದ ನಾನು ನಿಯೋಗಿಸಲ್ಪಟ್ಟಿದ್ದೇನೆ ಅಂತಲೂ ತಗೊಳ್ಳೋದು. ಆಮೇಲೆ ಅಹಂ ಬ್ರಹ್ಮಾಹಂ, ನಾನು ಬ್ರಹ್ಮವಾಗಿದ್ದೀನಿ ಅಂತ ಅನ್ನೋದು. ಇದು ಏಕದಾ ಅಂದ್ರೆ ಅಟ್ ಎ ಟೈಮ್, ಒಂದೇ ಕಾಲಕ್ಕೆ ಒಬ್ಬನಲ್ಲಿ ಏಕತ್ರ ಒಂದೇ ಜಾಗದಲ್ಲಿ ಇರೋದು ಪರಸ್ಪರ ವಿರುದ್ಧತ್ವ. ಕಟ್ಟಬೇಕಾಗಿ ಒಟ್ಟೆ ಇರೋದು ಇರುವುದಲ್ವಾ, ಎರಡು ಇರೋದಿಲ್ಲ.
ಏನಪ್ಪ ನಾನು ಬ್ರಹ್ಮಾತ್ಮ ಸ್ವರೂಪದವನೂ ಆಗಿದ್ದೀನಿ, ಕ್ರಿಯಾಕಾರಕ ಸ್ವರೂಪದಲ್ಲೂ ಕೂಡ್ಕೊಂಡಿದ್ದೀನಿ, ನಾನು ಕರ್ಮ ಮಾಡುವವನೂ ಆಗಿದ್ದೀನಿ, ನಾನು ಬ್ರಹ್ಮವೂ ಆಗಿದ್ದೀನಿ. ಏನು ಇದು ಪ್ರವೃತ್ತಿ ಆಮೇಲೆ ಇದಕ್ಕೆ ಎರಡು ಹೋಲಿಕೆ. ಬ್ರಹ್ಮವಾಗಿದ್ದೀನಿ ಅಂದ್ರೆ ಕರ್ಮ ಮಾಡಕ್ ಬರಲ್ಲ, ಕರ್ಮ ಮಾಡುವನು ಅಂದ್ರೆ ನಿಮ್ ಬ್ರಹ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ನೋಡು, ಕ್ರಿಯೆಯಲ್ಲಿ ತೊಡಗಿಸುವಂತಹ ವೇದವಾಕ್ಯಗಳಿಂದ ನಾನು ತೊಡಗಲ್ಪಟ್ಟಿದ್ದೇನೆ. ಹುಡುಗ, ಕ್ರಿಯೆಯಲ್ಲಿ ತೊಡಗಿಸುವಂತಹ ವೇದವಾಕ್ಯಗಳಿಂದ ವಾಕ್ಯದಲ್ಲಿ ಕ್ರಿಯೆಗಳಲ್ಲಿ ತೊಡಗಿಸುವಂತಹ ವೇದವಾಕ್ಯಗಳಿಂದ ನಾನು ನಿಯುಕ್ತನಾಗಿದ್ದೇನೆ. ನಿಯುಕ್ತನಾಗಿದ್ದೇನೆ, ತೊಡಗಿಸಲ್ಪಟ್ಟವನಾಗಿದ್ದೇನೆ. ಕ್ರಿಯೆಯಲ್ಲಿ ತೊಡಗಿಸುವಂತಹ ವೇದವಾಕ್ಯಗಳಿಂದ ನಾನು ಕ್ರಿಯೆಯಲ್ಲಿ ತೊಡಗಿದವನಾಗಿದ್ದೇನೆ, ತೊಡಗಿದವನಾಗಿದ್ದೇನೆ. ಏನೋ ಏನೋ ಬಿದ್ದೇನೆ, ತೊಡಗಿದವನಾಗಿದ್ದೇನೆ. ಹೆಂಗ್ ಬರೀದ್ಯಾ? ಕೊಡು, ಹೆಂಗ್ ಬರೀದೆ? ಕೊಡ ವಾಕ್ಯದ, ಕೊಡ ವಾಕ್ಯದ. ಕ್ರಿಯೆಯಲ್ಲಿ ತೊಡಗಿಸುವಲ್ಲ, ಕ್ರಿಯೆಯಲ್ಲಿ ತೊಡಗಿಸುವ. ತಪ್ಪೆ ಬರ್ಕೊಳ್ಳೋದ? ನೀವು ಹೀಗೆ ಬರ್ಸಿದ್ದೀರಾ ಅನ್ನೋದು ಆಮೇಲೆ ಕರ್ತನ ಮಗನೇ ಕೊಡಿಲಿ. ಕ್ರಿಯೆಯಲ್ಲಿ ತೊಡಗಿಸುವಂತಹ ವೇದವಾಕ್ಯಗಳಿಂದ ನಾನು ತೊಡಗಿಸಲ್ಪಟ್ಟವನಾಗಿದ್ದೇನೆ. ತೊಡಗಿಸಲ್ಪಟ್ಟವನಾಗಿದ್ದೇನೆ ಎಂತಲೂ ಬರ್ಕೊಳ್ಳಿ. ಎಂತಲೂ ಹಾಗೆಯೇ ನಾನು ಬ್ರಹ್ಮವೂ ಆಗಿದ್ದೇನೆ ಎಂತಲೂ, ಬ್ರಹ್ಮವೂ ಆಗಿದ್ದೀನಿ, ತೊಡಗಿಸಲ್ಪಟ್ಟವನೂ ಆಗಿದ್ದೀನಿ ಎಂತಲೂ, ಎರಡೂ ಕೂಡ ಪರಸ್ಪರ ವಿರುದ್ಧವಾದದ್ದಾದ್ದರಿಂದ, ಎರಡು ಪರಸ್ಪರ ವಿರುದ್ಧ ಎಗನೆಸ್ಟ್, ಎರಡು ಪರಸ್ಪರ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಒಂದೇ ಜಾಗದಲ್ಲಿ ಈ ಎರಡು ಒಟ್ಟಿಗೆ ಇರುವುದಿಲ್ಲ, ಒಟ್ಟಿಗೆ ಆಗುವುದಿಲ್ಲ. ಬ್ರಹ್ಮಾಹಂ ಅಂತಂದ್ಯಾ ಕ್ರಿಯೆ ಅರಿವಿಲ್ಲ, ಕ್ರಿಯೆಯಲ್ಲಿ ತೊಡಲ್ಪಟ್ಟಿದ್ದೀನಿ, ಬ್ರಹ್ಮಾಹಂಸ್ಮಿ ಇಲ್ಲ. ನನಗೆ ಎರಡು ಇರುವುದಿಲ್ಲ ಅಂತ ಎರಡು ಇರುವುದಿಲ್ಲ ಒಟ್ಟಿಗೆ ಒಬ್ಬನಲ್ಲಿ, ಎರಡು ಒಟ್ಟಿಗೆ ಒಬ್ಬನಲ್ಲಿ ಒಂದೇ ಕಾಲಕ್ಕೆ ಇರುವುದಿಲ್ಲ. ನ್ಯೂಸ್ ಹಾಗಾದ್ರೆ ವೇದ ನಮಗೆ ಏನ್ ಮಾಡ್ತಾ ಇದೆ ಅಂತ, ವೇದ ನಮ್ಮನ್ನ ನಿಯೋಗ ಪಡಿಸ್ತಾ ಇಲ್ವಾ? ವೇದಾಂತವಾಗಿ ಏನ್ ಮಾಡ್ತಾ ಇದೆ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಕೈಮರ ಅಲ್ಲ, ಉಪದೇಶ ಹೇಗೆ ಕೇಳ್ತಾ ಇದ್ದಾರೆ, ಉಪದೇಶ ಸ್ವರೂಪ ಹೇಳ್ತಾ ಇದ್ದಾರೆ. ಉಪದೇಶ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಸ್ವಾಮಿ ಸನ್ನಹಿ ಭೃತ್ಯೇನ ಸ್ವಾಮಿನೇವ ನಿಯುಜ್ಯತೆ ಸಂಬೋಧನೀಯ ಏವಾಸೌ ಸುಪ್ತೋ ರಾಜೇವ ಬಂಧಿಭಿಃ. ಸ್ವಾಮಿ ಸನ್ನ ಹಿ ಭೃತ್ಯೇನ ಸ್ವಾಮಿನ ಇವ ಸ್ವಾಮಿನ ಏವ ಅದೇನಾಗುತ್ತೆ? ಸ್ವಾಮಿನೈವ ಸ್ವಾಮಿನ ಇದೇನಾಗುತ್ತೆ ಕೊಡಿಸಿರ? ಸ್ವಾಮಿನೈವ ಗುಣ ಸ್ವಾಮಿ ನೈವ ನಿಯುಜ್ಯತೆ ಸಂಬೋಧನೀಯಃ ಏವ ಅಸೌ ಸುಪ್ತಃ ರಾಜಾ ಇವ ಬಂಧಿಭಿಃ. ರಾಜನನ್ನು ಹೊಗಳಬಟ್ಟಂಗಿವರು ಮಹಾಸ್ವಾಮಿ ಚಕ್ರವರ್ತಿಗಳು ತಾವು ಹೇಳ್ಬೇಕು ಅಂತ. ಇವ್ ಮಲಗಿದವನು ಯಾರಿಲ್ಲೇ? ಅವಿದ್ಯಾ ರಾತ್ರಿಶಾಹಿ ಮಲಗಿದವನು ಸಾಕ್ಷಾತ್ ಪರಮಾತ್ಮ. ಶ್ರುತಿ ಬಂದಿಗಳು, ಶ್ರುತಿ ಎಂಬ ಬಂದಿಗಳು ಇಲ್ಲಿ ಮಲಗಿರುವಂತಹ ಪರಮಾತ್ಮನ್ನ ಹೇಳಿ ಸ್ವಾಮಿ ಹೇಳಿ 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 ಅದು ಎಬ್ಬಿಸ್ತಾ ಇದೆ ಅಂತ ಶ್ರುತಿಗಳು. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಮಲಗಿರೋದು ಸಾಮಾನ್ಯ ಅಲ್ಲ, ದೇಹದೊಳಗೆ ಸಾಕ್ಷಾತ್ ಜಗದಾತ್ಮನಾದ ಸಚ್ಚಿದಾನಂದ ಪರಬ್ರಹ್ಮ ಮಲಗಿದ್ದಾನೆ. ಆ ಚಕ್ರವರ್ತಿಯನ್ನ ಆ ಹೊಗಳಭಟ್ಟಂಗಿರು ಬಂದು ಬಹುಪರಾಕ್ ಸ್ವಾಮಿ, ಅಂಥ ಒಂದು ಯುದ್ಧದಲ್ಲಿ ಗೆದ್ದವರು, ಅಂತಹ ಸ್ವಾಮಿಗೆ
ದೊಡ್ಡ ದೊಡ್ಡ ಕೆರೆ ಕುಂಟೆ ಕಟ್ಟಿದಂತ ಸ್ವಾಮಿಗೆ ಬಹುಪರಾಗ, ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡಿದಂತ ಸ್ವಾಮಿಗೆ ಬಹುಪರಾಗ, ಅನ್ನ ಛತ್ರಗಳನ್ನು ಇಟ್ಟಂತಹ ಸ್ವಾಮಿಗೆ ಬಹುಪರಾಕ್ ಅಂತಾರಲ್ಲ, ಆ ರೀತಿ ಶ್ರುತಿ ಬಂತು ಕೈ ಮುಗಿದ ಮತ್ತೆ ಹೇಳಿದೆ, ನೀವು ಹೇಳ್ರಿ ನೀವು ಸುಮ್ಮನೆ ಹೇಳ್ರಿ ಹೇಳ್ತಾ ಇದೆ. ಯಾಕೆ ಅಂದ್ರೆ ಇದು ಸ್ವಾಮಿ ಇವನು ಇಲ್ಲಿದವನು, ಅದು ಇದು ಭೃತ್ಯ ಯಾವುದು ಕರ್ಮಕಾಂಡ. ಕರ್ಮಕಾಂಡದ ಸ್ವಾಮಿ ನಿಯುಕ್ತನಾಗ್ತದೆ ಅಂದ್ರೆ ಸ್ವಾಮಿಯಿಂದ ಕರ್ಮಕಾಂಡ ನಿಯುಕ್ತ ಆಗತ್ತಾ? ಇವಾಗ ಯಜಮಾನದಿಂದ ಆಳು ನಿಯೋಗಿಸಲ್ಪಡ್ತಾನೋ, ಆಳದಿಂದ ಯಜಮಾನ ನಿಯೋಗಿಸಲ್ಪಡ್ತಾನೋ? ಹಾ ಅಲ್ಲ, ಸ್ವಾಮಿ ಸನ್ ತಾನು ಸ್ವಾಮಿಯಾಗಿದ್ದುಕೊಂಡು ತಾನು ಭೃತ್ಯೇನ ಆಳಿನಿಂದ ಮಹಾರಾಜರೇ ನೀವು ಇವಾಗ ಅಲ್ಲಿ ಹೋಗ್ಬೇಕು, ಕುದುರೆ ಹಾಕೊಂಡು ಹೋಗ್ರಿ, ನೀವು ರಥ ಹಾಕೊಂಡು ಹೋಗ್ರಿ ಅಂತೇಳಿ ಆಳು ಹೇಳೋದು ಏನಂತಾರೆ, ಕಪಾಳ ಹೊಡಿತಾನೆ. ನಾನು ಸ್ವಾಮಿ ಇದು ಹೃದಯ ಗುಹೆಯಲ್ಲಿ ಕೂತಂತಹ ಆತ್ಮ ಇದಲ್ಲ, ಸಮ್ರಾಟ್ ಚಕ್ರವರ್ತಿ ಜಗತ್ತಿಗೆ ಅವನು ಸ್ವಾಮಿಯಾಗಿದ್ದುಕೊಂಡು ಭೃತ್ಯನಿಂದ ಅವನು ನಿಯೋಗಿಸಲ್ಪಡೋದಿಲ್ಲ ಅಲ್ವೇ? ಅದೇ ಸ್ವಾಮಿನಾಗಿ ಸಹ ನಿಯೋಜಿಸಿದೆ. ಸ್ವಾಮಿ ಆದವನು ಯಾವ ರೀತಿ ನಿಯೋಗಿಸ್ತಾನೋ ಆ ರೀತಿ ಭೃತ್ಯನಿಂದ ಸ್ವಾಮಿ ನಿಯೋಗಿಸಲ್ಪಡೋದಿಲ್ಲ ಅಲ್ವೇ? ಹೀನದು ಅಲ್ವಾ ಅಲ್ವೇ? ಹಾಗಾಗಿ ಹಾಗಾದ್ರೆ ಶ್ರುತಿ ಏನ್ ಮಾಡುತ್ತೆ? ಸಂಬೋಧೆ ಹೇಳಿ ಸ್ವಾಮಿ ಮಹಾತ್ಮ ಪುಣ್ಯಾತ್ಮ ಸಚ್ಚಿದಾನಂದ ಪರಬ್ರಹ್ಮ, ನನ್ನ ಮಾತು ಅರ್ಥ ಮಾಡ್ಕೊಂಡು ಹೇಳಿ ಸ್ವಾಮಿ ಅಂತ ಹೇಳಿ, ಈ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಅಂತ ಹೇಳಿ ನಮ್ಮನ್ನ ಬಹುಪರಾಕ್ ಮಾಡ್ತಾ ಇದೆ ಅಂತೆ. ಈ ಸತ್ಯ ಜ್ಞಾನ ಅಂದ್ರೆ ಪರಬ್ರಹ್ಮರಾಗಿದ್ದೀನಿ ಸ್ವಾಮಿ ಅಂತ ಹೇಳಿ ಬಂದಿ ರೂಪದಿಂದ ಶಾಸ್ತ್ರ ಬಂದು ಚಕ್ರವರ್ತಿ ಮಲಗಿದಾನೆ ಹೃದಯ ಗುಹೆಯೊಳಗೆ, ಅವನನ್ನು ಎಬ್ಬರಿಸ್ತಾ ಇದೆಯಂತೆ. ಹೇಳ್ರಿ ನಿಮ್ಮ ತಿಳ್ಕೊಳ್ರಿ, ನೀವು ಯಾರು ಗೊತ್ತು ಮಾಡ್ಕೊಳ್ರಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಅಲಂಕಾರ ಹೇಳ್ತಾ ಇದ್ದಾರೆ. ಬಂದಿಭಿ ಸುಪ್ತ ರಾಜ ಯಥಾ ಉದ್ಬೋಧ್ಯತೆ, ಬಂದಿ ಹೊಗಳಬಟ್ಟಂಗಿಗಳಿಂದ ರಾಜ ಯಾವ ರೀತಿ ಎಬ್ಬಿಸಲ್ಪಡುತ್ತಾನೋ ಆ ರೀತಿ ಬಂದಿ ಸ್ಥಾನದಲ್ಲಿರ್ತಕ್ಕಂತಹ ಶ್ರುತಿಯಿಂದ ಈ ರಾಜನ ಸ್ಥಾನದಲ್ಲಿರ್ತಕ್ಕಂಥ ಜೀವಪ್ಪ ಎಬ್ಬಿಸಲ್ಪಡ್ತಾನೆ, ತನ್ನ ನೈಜ ರೂಪನೇ ಎದ್ಕೊಂಡ್ಬಿಡ್ತಾನೆ. ಓ ಗೊತ್ತೇ ಇಲ್ಲ ಕಣ್ರಿ, ನನ್ನನ್ನು ನಾಗರಾಜ, ಗೋಪಾಲ, ಸುಮಂತ, ಗೌರೀಶ, ಇನ್ನು ಸುಮನ, ಮತ್ತೆ ಶೋಭಾಕ್ಕ, ನಿರ್ಮಲಕ್ಕ, ಕುಸುಮಕ್ಕ ಅಂತ್ಕೊಂಡ್ಬಿಟ್ಟಿದ್ದೆ. ಅಯ್ಯಯ್ಯೋ ನನ್ನ ಹೇಳ್ತಾ ಇದೆ, ಸವಾಯೇಷ ಮಹಾನಜ ಆತ್ಮ ಅಜರು ಅಮರು ಅಮೃತು ಅಭಯೋ ಅಂತ ಹೇಳಿ ನಮ್ಮನ್ನ ಹೊಗಳಬಟ್ಟಂಗಿ ಹೇಳಿದಾಗ ಹೇಳ್ತಾ ಇದೆ. ಹೇಳ್ರು ಕೇಳಿಸ್ಕೊಡ್ರು ಅಂತ ಹೇಳಿ ಶ್ರುತಿ ಮಾತೆ ಮಗುವನ್ನು ಎಬ್ಬಿಸುವ ಹಾಗೇನೆಯೇ ವೇದ ಮಾತೆ ಇಲ್ಲಿ ಮಲಗಿರುವಂತಹ ಜೀವಪ್ಪನನ್ನ ಎಬ್ಬಿಸ್ತಾ ಇದೆ ಅಂತೆ. ಎಷ್ಟು ಅಲಂಕಾರಿಕ ಹೇಳ್ತಿದ್ದಾರೆ ನೋಡಿ, ನಿಮ್ಗೆ ಎಷ್ಟು ಸುಂದರವಾಗಿದೆ ಈ ಭಾಷೆ, ತುಂಬಾ ಚೆನ್ನಾಗಿದೆ. ಅಷ್ಟೇ ಮಾಡ್ಬೇಕಾಗಿರೋದು ಅಂತ. ಸ್ವಾಮಿ ಸನ್ ನಹಿ ಭೃತ್ಯೇ, ಸ್ವಾಮಿ ಸನ್ ಭೃತ್ಯೇನ ಸ್ವಾಮಿನ ಇವ ನನ್ನ ನಿಯುಜ್ಯತೆ ಖಲು ಅಂತ. ಸ್ವಾಮಿಯಾಗಿದ್ದುಕೊಂಡು ತಿಳ್ಕೊಳ್ಳಿ, ತಾನು ಸ್ವಾಮಿ ಒಡೆಯನಾಗಿದ್ದುಕೊಂಡು ಆಳಿನಿಂದ ಸ್ವಾಮಿ ನಿಯೋಗ ಮಾಡಿಸುವ ಹಾಗೆ ನಿಯೋಗಿಸಲ್ಪಡುವುದಿಲ್ಲ ಅಲ್ಲವೇ? ಸ್ವಾಮಿಯಾದವನು ನಿಯೋಗಿಸುವಂತೆ, ಸ್ವಾಮಿಯಾದವನು ನಿಯೋಗಿಸುವಂತೆ ಆಳಿನಿಂದ ನಿಯೋಗಿಸಲ್ಪಡುವುದಿಲ್ಲ ಅಲ್ಲವೇ? ಅದು ಒಂದು ಬರ್ಕೊಂಡಿಲ್ಲ. ಅಲ್ಲಿ ಒಂದು ಗೊತ್ತಾಗ ನನ್ನ ಮುಖ ನೋಡು ಕತ್ತೆ. ಸ್ವಾಮಿಯಾಗಿದ್ದುಕೊಂಡು ಬರ್ಕೋ, ಸ್ವಾಮಿಯಾಗಿದ್ದುಕೊಂಡು ಆಳಿನಿಂದ ಆಳು ಸ್ವಾಮಿಯಿಂದ ನಿಯೋಗಿಸುವಂತೆಯೇ ನಿಯೋಗಿಸಲ್ಪಡುವುದಿಲ್ಲ ಅಲ್ಲವೇ? ಹಾಗಾದ್ರೆ ಶ್ರುತಿ ಭೃತ್ಯ, ಇವನು ಸ್ವಾಮಿ ಆಯ್ತು. ಏನ್ ಮಾಡ್ತಿದೆ ಶ್ರುತಿ? ಸಂಬೋಧನ. ನಮಗೆ ಸುಪ್ತನಾದ ರಾಜನನ್ನ ಹೊಗಳಬಟ್ಟಂಗಿ ಎಬ್ಬಿಸುವಂತೆಯೇ ಶ್ರುತಿ ನಮಗೆ ಎಬ್ಬಿಸ್ತಾ ಇದೆ, ಜ್ಞಾಪಕ ಮಾಡ್ತಿದೆ, ಹೋಗ್ತಾ ಇದೆ. ಅಸೌ ಸಂಬೋಧನೀಯ ಏವ, ಅಸೌ ಆತ್ಮ, ಈ ಆತ್ಮನು ಎಬ್ಬಿಸಬೇಕಾದವನಾಗಿದ್ದಾನೆ. ಈ ಆತ್ಮನು ಸ್ವಾಮಿ ಎಬ್ಬಿಸಬೇಕಾದವನಾಗಿದ್ದಾನಲ್ಲವೇ? ಯಾವುದರಂತೆ ಎಂದರೆ ಮಲೈದ ರಾಜನನ್ನ ಹೊಗಳಬಟ್ಟಂಗಿಯನ್ನು ಎಬ್ಬಿಸುವ ಹಾಗೆ. ಹೀಗಿರ್ಬೇಕಪ್ಪ. ಎಷ್ಟು ಪ್ರೇಮ ಇದೆ ನೋಡಿ ಹಾಗೆ ಶ್ರುತಿಗೆ. ಶ್ರುತಿ ಒಪ್ಕೊಂಡ್ಬಿಡ್ತು, ನನಗಿಂತ ನೀನೇ ದೊಡ್ಡವನು ಕೊಡೋ ಅಂತ.
ಹಿಂದಿಲ್ಲೇ ನಾನು ಹುಟ್ಟಿದವನು ಕೊಡೋ ಅಂತ ನಾವು ಏನು ಕೊಡುವೆ. ಇವು ಶ್ರುತಿ ಬಹಳ ದೊಡ್ಡದು, ಶ್ರುತಿ ಮಾತೆ ವೇದ ಮಾತೆ ಅಂಥದ್ದು. ಅಸ್ತಿತ್ವ ಕೊಟ್ಟವರೇ ನಾವು. ನಮ್ಮ ಅರಿವಿನ ಇರ್ವಿಕೆ ಪಡ್ಕೊಂಡು ನಮ್ಮೇ ಸವಾರಿ ಮಾಡ್ತೇನೆ ನೀನು. ಆಳು ರಾಜನಿಂದ ಬದುಕೊಂಡಿದ್ದಾನೆ, ಸಂಬಳ ತಗೊಂಡು ಮಾಡ್ಕೊಂಡು ರಾಜನೇ ಸವಾರಿ ಮಾಡಕ್ ಹೋದ್ರೆ ಏನ್ ಮಾಡುತ್ತಾನೆ ರಾಜ? ಕತ್ತಿ ಹೊರ ಎಸಿ ತೆಗಿತಾರೆ. ಬೇಕಾ ದಕ್ಷಿಣೆ ದಶೆ ಬೇಕು. ರಾಜ ಮೇಲೆ ಸವಾರಿ ಮಾಡ್ತೀನಿ ಹೋದ್ರೆ ರಾಜ ಒಪ್ಕೊಳ್ತಾನ ಆಳನ್ನ? ಏನ್ ಸಾ ನಾಗರಾಜ್, ಪ್ಲೀಸ್ ಟೆಲ್ ಮೀ, ಒಪ್ಕೊಳ್ತಾನ? ಕಸ ಗುಡಿಸೋನು ಅರಮನೆಯಲ್ಲಿ, ಎಂಜಲ್ ಎಲೆ ತೆಗಿಯೋನು, ಅವ್ನು ರಾಜನ ಮೇಲೆ ಸವಾರಿ ಮಾಡಕ್ ಹೋದ್ರೆ ಏನ್ ಮಾಡ್ತಾನೆ ರಾಜ? ತೆಗಿಯೋಲ್ಲಪ್ಪ. ಅದು ಕಲಿಯುಗದಲ್ಲಿ ಒಪ್ಕೊಳ್ಳುವಂತ ವಸ್ತು ಆದ್ರೂ ಕೂಡ ಬೇರೆ ಆ ಶ್ರುತಿ ಯುಗದಲ್ಲಿ ಒಪ್ಕೊಳ್ಳಲ್ಲ. ಕಲಿಯುಗ ಇನ್ನೂ ಮುಂಚೆ ಒಪ್ಕೊಳ್ಳಲ್ಲ. ಕಲಿಯುಗ ಮಕ್ಕಳೇ ಒಪ್ಕೊಳ್ಳಲ್ಲ. ಅಪ್ಪಂದ ಎರಡೇನ ಇನ್ನು ಕಲಿಯುಗ ಇನ್ನು ಘೋರ ಅಭಿಮಾನದ ಪರಾಕಾಷ್ಠೆ. ಪರಾಕಾಷ್ಠೆಯನ್ನು ಅಭಿಮಾನದಲ್ಲಿರುವ ಕಲಿಯುಗದಲ್ಲಿ ಆಳು ಮಾತ್ರ ಯಜಮಾನ ಒಪ್ಕೊಳ್ಳೋದು ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಆ ರೀತಿ ಶ್ರುತಿ ಬಂದು ನಮ್ಮನ್ನು ಕಟ್ಪಾಡು ಮಾಡ್ತೇನೆ ಅಂದ್ರೆ ಅರ್ಥ ಏನ? ಶ್ರುತಿ ಕಟ್ಪಾಡು ಮಾಡ್ತಿಲ್ಲ. ಕೈ ಮುಗಿದು ಹೇಳ್ತಾರೆ, ಪುಣ್ಯಾತ್ಮ ಮಹಾತ್ಮ, ಇದು ಹುಟ್ಟಿಲ್ಲದ ಸಾವಿಲ್ಲದ ಬದಲಾವಣೆ ಇಲ್ಲದ ಅಖಂಡ ಪರಿಪೂರ್ಣವಾದ ಹಚ್ಚಿದಾಂಬ ಸುಲಭರಾಗಿರುತ್ತೀತ ಅವ್ರು ಸಂಬೋಧನೆ ಮಾಡ್ತಾ ಇದೆ. ಅವಳ ಬಟ್ಟೆಗಳು ಬಂದು ರಾಜನನ್ನ ಅವಳು ಎಬ್ಬಿಸುವ ಹಾಗೇನೆ ಎಬ್ಬಿಸ್ತಾ ಇದೆ. ನಿಮ್ಗೆ ಅರ್ಥ ಆಗ್ತಿಲ್ಲ. ಆಯ್ತಾ? ಟೈಮ್ ಇಸ್ ಓವರ್ ರಾಮ. ನೋಡ್ದ ಟೈಮು ಹೆಂಗಿದ್ಯಾ? ಯಾಕೆ ಬರ್ತಾ ಇದ್ ನೋಡ್ದ? ಪ್ಯಾನ್ ಡೈರಿಸ್ ಇಂಗ್ಲಿಷ್ ಉಚ್ಚಾರ ನಂಗೆ ಕೇಳಿಸೋದೇ ಇಲ್ಲಪ್ಪ. ಏನಪ್ಪ ಅದು ಅರ್ಥವೇ ಹೋಗಿಲ್ಲ. ಅದು ರಿಪೀಟ್ ಮಾಡಕ್ ಕಷ್ಟ ಆಗತ್ತೆ ನನಗೆ. ಹಾ ಸಾಕಾ? ಚೋದನ ಲಕ್ಷಣತ್ವಾದಿ ಧರ್ಮಂ ಪ್ರತ್ಯೇವ ಗೃಹ್ಯತಾಂ. ಧರ್ಮಸ್ಯೈವ ಪ್ರತಿಜ್ಞೋಕ್ತೆ ನ ತು ಬ್ರಹ್ಮ ಪ್ರತೀಷ್ಯತೆ. ಓದೋ ಧರ್ಮ ಧಮ ಅಂತ ಧಮಮ್ಮದು ಧರ್ಮ ಧರ್ಮ ಚೋದನ ಲಕ್ಷಣಾರ್ಥೋ ಧರ್ಮ ಅಂತ ಸೂತ್ರ. ಧರ್ಮಸ್ಯೈವ ಪ್ರತಿಜ್ಞೋಕ್ತೆ ತದು ಬ್ರಹ್ಮ ಪ್ರತೀಷ್ಯತೆ. ಚೋದನಾಲಕ್ಷಣತ್ವಾದಿ ಧರ್ಮಂ ಪ್ರತ್ಯೇವ ಗೃಹ್ಯತಾಂ. ಧರ್ಮಸ್ಯ ಏವ ಪ್ರತಿಜ್ಞೋಕ್ತೇಃ ನ ತು ಬ್ರಹ್ಮ ಪ್ರತೀಷ್ಯತೆ. ಪ್ರತೀಷ್ಯತೆ. ಧರ್ಮ ಧರ್ಮ ಅಂದ್ರೇನು? ಅಗ್ನಿಹೋತ್ರ ಜನುಷಾಮ ಏನು ಸುಬಲಾವತಿಗೆ ಮಾಡ್ತಾರೆ. ಇಲ್ಲಿ ಹೆಡ್ಡಿಂಗ್ ಕೊಟ್ಟಿದಾರಲ್ಲ, ವಿಧಿಗೆ ಪಾತ್ರನಾದ ವ್ಯಕ್ತಿಯು ವೇದವಾದ್ದರಿಂದ ವೇದಾಂತದಲ್ಲಿ ವಿಧಿ ಇಲ್ಲ ಅಂತ. ಆ ಹೆಡ್ಡಿಂಗಿಗೂ ಈ ಶ್ಲೋಕಕ್ಕೂ ಏನ ಅನ್ವಯ ಆಗುತ್ತೆ? ಅದು ಅವರ ಒಂದು ಇದು. ಆ ಹೆಡ್ಡಿಂಗು ಆ ಅರ್ಥವನ್ನು ನೀವು ತುಂಬಾ ಕನ್ಸಿಡರ್ ಮಾಡಿ. ಅದು ಅವ್ರು ಏನೋ ಸ್ವಲ್ಪ ಇದು ಗೊತ್ತಾಗಿರೋದು, ಅದನ್ನೇನು ಪ್ರಮಾಣ ಇಟ್ಕೊಂಡು ಬರಲ್ಲ. ಅಲ್ಲ ಅಂದ್ರೆ ಆ ಹೆಡ್ಡಿಂಗ್ ಈ ಶ್ಲೋಕ ಕೊಟ್ಟಿರ್ತಲ್ಲ, ಅದೇನಾರ ಅದಕ್ಕೆ ಒಂದು ಕನೆಕ್ಷನ್ ಇದೆಯಾ ಅಂತ? ಏನಪ್ಪ ಏನ್ ಕೊಡ್ತಾರೆ ಹೆಡ್ಡಿಂಗ? ಪ್ರತಿಯೊಂದು ಸಾಮಾನ್ಯ ತಾತ್ಪರ್ಯ ಅಷ್ಟೇ. ಅದು ಅಷ್ಟೇ, ಸುಮ್ಮನೆ ವಿಶೇಷ ಅರ್ಥ ಇಲ್ಲ, ತಾತ್ಪರ್ಯ ಅರ್ಥ ಕೊಟ್ಟಿದ್ದಾರೆ ಅಷ್ಟೇ. ಹಾ ಸರಿ. ನೆಕ್ಸ್ಟ್ ಒನ್ ಅದೇ ಜೈಮಿನಿಯ ಅಭಿಪ್ರಾಯದಲ್ಲೂ ಬ್ರಹ್ಮ ವಿಷಯದಲ್ಲಿ ವಿಧಿ ಇಲ್ಲ ಅಂತ ಹೇಳ್ತಾರೆ. ಅವ್ರ ಅಭಿಪ್ರಾಯನ ತಾತ್ಪರ್ಯ ಬರೆದಿದ್ದಾರಮ್ಮ ಅವರು. ಅದಕ್ಕೆ ಇದಾಗಿ ಮಾಡುದಿಲ್ಲ, ಸುಮ್ಮನೆ ನಾನು ಅಲಂಕಾರಿಕವಾಗಿ ಬರ್ದಿಲ್ಲ, ಅವರು ತಾತ್ಪರ್ಯವಾಗಿ ಬರ್ದಿದ್ದಾರೆ. ನಾನು ಅಲಂಕಾರಿಕವಾಗಿ ಹೇಳಿದೆ. ಅಲ್ಲಿರತಕ್ಕ ಶಬ್ದ ಸ್ವಾರಸ್ಯ ತೋರಿಸ್ತಾ ಇದ್ದೀನಿ ನಾನು. ಆ ಸ್ವಾರಸ್ಯದಲ್ಲಿ ಅವ್ರು ತೋರಿಸ್ತಾ ಇಲ್ಲ, ಅವ್ರು ಸುಮ್ಮನೆ ತಾತ್ಪರ್ಯ ಬರೆದಿದ್ದಾರೆ. ಅಲ್ಲಿರೋ ಸ್ವಾರಸ್ಯ ಏನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಾರಸ್ಯ ಬಹಳ ಮುಖ್ಯ. ಟೈಟಲ್ ಏನು?
ಜೈಮಿನಿ ಅಭಿಪ್ರಾಯದಲ್ಲೂ ಬ್ರಹ್ಮ ವಿಷಯದಲ್ಲಿ ವಿಧಿ ಇಲ್ಲ. ಅದಕ್ಕೆ ನೆಕ್ಸ್ಟ್ ಬರೋ ಶ್ಲೋಕಕ್ಕೆ ಏನು ಅರ್ಥ ಕೊಡತ್ತೆ ಅಂತ ನಾನು ಕೇಳಿದೆ. ಹೌದು ಆತರ ಅಲ್ಲ, ಜೈಮಿನಿಗಳು ಸೂತ್ರ ಮಾಡಿದ್ದಾರೆ. ಏನು ಅಂತ? ಚೋದನ ರಕ್ಷಣಾರ್ಥೋ ಧರ್ಮ ಸೂತ್ರ ಮಾಡಿದ್ದಾರೆ. ಧರ್ಮ ಅಲ್ಲಿ ಮೊದಲನೇ ಸೂತ್ರ ಏನೋ ಅಥಾತೋ ಧರ್ಮ ಜಿಜ್ಞಾಸ ಮೊದಲನೇ ಸೂತ್ರ. ಇನ್ನು ಆದ್ದರಿಂದ ಧರ್ಮದ ಧರ್ಮ ಏನು? ಅಗ್ನಿಹೋತ್ರ ಜನುಷ್ಠಾನಕ್ಕೆ ಧರ್ಮ ಅಂತಾರೆ, ಜ್ಞಾಪಕ ಮಾಡ್ಕೊಳ್ಳಿ. ಇಲ್ಲಿ ಧರ್ಮ ಅಂದ್ರೆ ಕರ್ತವ್ಯ ಅಲ್ಲ, ಇದಲ್ಲ ಪುರುಷ ಧರ್ಮ ಸ್ತ್ರೀ ಧರ್ಮ ಅಂತ ಹಾಗಲ್ಲ, ಗುಣ ಅಲ್ಲ. ಅಗ್ನಿಹೋತ್ರ ವೇದೋಕ್ತ ಕರ್ಮಾನುಷ್ಠಾನಕ್ಕೆ ಧರ್ಮ ಅಂತಾರೆ. ಸ್ಪೆಸಿಫಿಕ್ ಆಗಿ ವೇದೋಕ್ತವಾದ ಅಗ್ನಿಹೋತ್ರ ಜನುಷ್ಠಾನಕ್ಕೆ ಧರ್ಮ ಧರ್ಮ ಎಂದು ಹೆಸರು. ಆ ಧರ್ಮದ ಜಿಜ್ಞಾಸೆಯನ್ನು ಇನ್ನು ಆಳು ಮಾಡಲಾಗತ್ತೆ. ಯಾವುದು ಆ ಧರ್ಮದ ಲಕ್ಷಣ ಏನು? ಚೋದನಾ ರಕ್ಷಣಾರ್ಥೋ ಧರ್ಮ. ಚೋದನ ಅಂದ್ರೆ ವೇದ, ವೇದದಲ್ಲಿ ಹೇಳಿರ್ತಕ್ಕ ಧರ್ಮ ಯಾವುದು? ಅದೇ ಧರ್ಮ. ಏನ್ ಯಾವ್ದಕ್ಕೆ ಅಲ್ಲಪ್ಪ, ಧರ್ಮ ಶಬ್ದಕ್ಕಷ್ಟೇ ಅಗ್ನಿಹೋತ್ರ ಅನುಷ್ಠಾನ, ಅದು ವೇದದಿಂದಲೇ ತಿಳಿದು ಬರುವಂತಹದ್ದು. ಅದಕ್ಕೆ ಅವರು ಸೂಕ್ತ ಮಾಡಿದ್ರೆ ಚೋದನಾ ರಕ್ಷಣಾರ್ಥೋ ಧರ್ಮ ಏನು ಮಾಡ್ತಾರೆ. ಚೋದನಾ ರಕ್ಷಣತ್ವ ಧರ್ಮ ಪ್ರತಿಯೊಬ್ಬರು ಅದು ಇದು ಆ ಪೂರ್ವಮೀಮಾಂಸಾ ಸೂತ್ರವನ್ನ ಹೇಳುವ ಆರಂಭದಲ್ಲಿ ಪೂರ್ವಮೀಮಾಂಸಾ ಸೂತ್ರವಾದ ಅಥಾತೋ ಧರ್ಮ ಜಿಜ್ಞಾಸ ಎಂಬ ಸೂತ್ರಕ್ಕೆ ಪೂರ್ವಮೀಮಾಂಸಾ ಸೂತ್ರವಾದ ಅಥಾತೋ ಧರ್ಮ ಜಿಜ್ಞಾಸ ಎಂಬ ಸೂತ್ರಕ್ಕೆ ಅಗ್ನಿಹೋತ್ರ ಜನುಷ್ಠಾನ ರೂಪವಾದ ಧರ್ಮವನ್ನು ಕುರಿತೇ ಹೇಳಿ ಅಗ್ನಿಹೋತ್ರಾದಿ ಅಗ್ನಿಹೋತ್ರಾದಿ ಕರ್ಮಾನುಷ್ಠಾನ ರೂಪವಾದ ಧರ್ಮವನ್ನು ಕುರಿತೇ ಆ ಸೂತ್ರವನ್ನು ಮಾಡುದು ಎಂಬುದಾಗಿ ತಿಳಿದುಕೊಳ್ಳಿರಿ. ಪೂರ್ತಿ ವೇದಕ್ಕೂ ಅಲ್ಲ, ಬರೀ ಅಗ್ನಿಹೋತ್ರಾದಿ ಕರ್ಮ ಕಷ್ಟಕ್ಕೆ ಮಾಡಿದ್ದಾರೆ. ಪೂರ್ತಿ ವೇದದ ವಿಚಾರ ಅನ್ಕೋಬೇಡಿ ಅಂತ ಇದ್ದಾರೆ, ಅದು ಮೊಟಕು ಮಾಡ್ತಾ ಇದ್ದಾರೆ. ಇಡೀ ವೇದವಲ್ಲ ಕ್ರಿಯೆ, ವೇದ ಅಂದ್ರೆ ಕರ್ಮಕಾಂಡ ವೇದ ಅಂತ ಅಷ್ಟೇ ಅರ್ಥ. ಅಗ್ನಿಹೋತ್ರಾದಿ ಕರ್ಮಾನುಷ್ಠಾನವನ್ನು ಕುರಿತೇ ಆ ಸೂಕ್ತವನ್ನ ರಚಿಸಿರುವುದು ಎಂಬುದನ್ನಾಗಿ ತಿಳಿಯಿರಿ. ಏಕೆಂದರೆ ಅವರು ಮೊದಲನೆಯ ಸೂತ್ರದಲ್ಲಿ ಧರ್ಮವನ್ನು ಕುರಿತೇ ಹೇಳುತ್ತೇನೆ ಎಂದು ಪ್ರತಿಜ್ಞೆ ಮಾಡಿರುತ್ತಾರೆ. ಮೊದಲನೇ ಸೂತ್ರದಲ್ಲಿ ಧರ್ಮವನ್ನು ಕುರಿತೇ ಅಂದ್ರೆ ಬ್ರಾಕೆಟ್ ಅಗ್ನಿಹೋತ್ರಾದಿಗಳನ್ನು ಕುರಿತೇ, ಧರ್ಮವನ್ನು ಕುರಿತೇ ಕೂಡ ಅಗ್ನಿಹೋತ್ರಾದಿ ಅನುಷ್ಠಾನವನ್ನು ಕುರಿತೇ ಹೇಳುತ್ತೇನೆಂದು ಪ್ರತಿಜ್ಞೆ ಮಾಡಿರುತ್ತಾರೆ. ಅಷ್ಟೇ ಹೊರತು ಬ್ರಹ್ಮವನ್ನು ಕುರಿತು ಹೇಳುತ್ತೇನೆ ಅಂತ ಅವರು ಅಥಾತೋ ಬ್ರಹ್ಮ ಜಿಜ್ಞಾಸ ಮಾಡಿಲ್ಲ ಅವರು. ಅಥಾತೋ ಅದಕ್ಕೆ ಅವರು ಬೇರೆ ಸೂತ್ರ ಮಾಡ್ಬೇಕಾಯ್ತು ಬಾದರಾಯಣರು. ಅವರು ಅಲ್ಲಿ ಬ್ರಹ್ಮವನ್ನು ಅಲ್ಲೇ ವಿಚಾರ ಮಾಡ್ಬಿಟ್ಟಿದ್ರೆ ಬಾದರಾಯಣರು ವೇದಾಂತ ಸೂತ್ರ ಮಾಡ್ತಿರ್ಲಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಬರ್ತಾ ಇರಲಿಲ್ಲ. ಜನ್ಮಾದ್ಯಸೇತಃ ಶಾಸ್ತ್ರಜೋ ನಿತ್ವ ತಪ್ಪು ಸಂಬಂಧ ಬರ್ತಾ ಇರಲಿಲ್ಲ. ಮಾಡುತ್ತಾರೆ ಹೇಳ್ತಾರೆ. ಬ್ರಹ್ಮವನ್ನು ಕುರಿತು ಮಾಡುವುದಿಲ್ಲ. ಪ್ರತಿಜ್ಞೆ ಮಾಡಿದ್ದಾರೆ. ಹೌದು, ಹೇಳ್ತಾರೆ ಪ್ರತಿಜ್ಞೆ ಮಾಡಿರುತ್ತಾರೆ. ಹೊರತು ಬ್ರಹ್ಮವನ್ನು ಕುರಿತು ಹೇಳ್ತೇನೆ ಎಂದು ಹೇಳಿಲ್ಲ.
ಚತುರಿಗೆ ಚೋದನ ಅಂದ್ರೆ ವೇದ ಅಷ್ಟು ಬಳಕೆಯಲ್ಲಿ ಇಲ್ಲಲ್ಲ ಚೋದನ ಅಂತ. ಅಲ್ಲ ಚೋದನೆ ಅವಳೇ ಮಾಡಿದ್ದಾರೆ. ಚೋಜನೇತಿ ಕ್ರಿಯಾಯಾಂ ಪ್ರವರ್ತಕಂ ವಚನಂ. ಚೋದನ ಅಂದ್ರೆ ಕ್ರಿಯೆಯಲ್ಲಿ ತೊಡಗಿಸುವಂತಹ ಮಾತಿಗೆ ಚೋದನ ಹೆಸರು. ಕ್ರಿಯೆಯಲ್ಲಿ ತೊಡಗಿಸುವ- ಚ್ಯುತ ಪ್ರೇರಣೆ ಧಾತು. ಚ್ಯುತ ಪ್ರೇರ ಚೋದಿ ಪ್ರಚೋದಿ ಇತಿ ಪ್ರಚೋದನೆ ಕಲ್ತ ಇದು ಮಾಡ್ತಾರೆ ಅಂತ ಅದು ಚ್ಯುತ ಪ್ರೇರಣೆ ಧಾತು ಆದ್ದರಿಂದ ಪ್ರೇರಿಸುವುದು, ಹುರಿದುಂಬಿಸುವುದು, ಎಂಟರ್ಟೈನ್ ಮಾಡೋದು, ಅದನ್ನ ತೊಡಗಿಸೋದು, ಮಾಡಿಸೋದು ಅಂತ ಅರ್ಥ. ಭಾಳ ದೊಡ್ಡ ಚರ್ಚೆ ಮಾಡಿದ್ದಾರೆ ಅದಕ್ಕೆ. ಬಾ ಬೆಳೆದಾರೆ ಪುಣ್ಯಾತ್ಮ. ಪ್ರಸತ್ ಮಕ್ಕಳು ಅಷ್ಟು ಓದಬೇಕು. ಓದೋದು ಇವರು ಮಾಡಿದ್ದಾರೆ, ಹಿಂದಿಯಲ್ಲಿ ಮಾಡಿದ್ದಾರೆ, ವಿಚಾರ ಮಾಡಿದ್ದಾರೆ. ಕೆನ್ ಯು ಅಂಡರ್ಸ್ಟ್ಯಾಂಡ್ ಹಿಂದಿ? ಹಿಂದಿ ಮಾಡಿದ್ದಾರೆ. ಹೌದಾ? ಅಥಾತ್ ಧರ್ಮ ಇತ್ಯುಕ್ತೆ ಚೋದನಾ ಲಕ್ಷಣೋಕ್ತಿತಃ ಉದ್ಭೂತಾನಾಂ ಕ್ರಿಯಾರ್ಥೇನ ಧ್ಯಾಮ್ನ ಯಸ್ಯ ಕ್ರಿಯಾರ್ಥತಃ. ಅಥ ಅತಃ ಏನ ಅಥ ಅಥ ಅತಃ ಧರ್ಮ. ಅಥ ಅಂದ್ರೇನು? ಆಮೇಲೆ. ಏನಾದ್ಮೇಲೆ? ವೇದಾಧ್ಯಯನವಾದ್ಮೇಲೆ. ವೇದಾಧ್ಯಯನ ಆದ್ಮೇಲೆ ಅತಃ ಅಂದ್ರೆ ಆದ್ದರಿಂದ. ಏನಾದ್ದರಿಂದ? ವೇದಾಧ್ಯಯನವು ಕ್ರಿಯೆಗಾಗಿ ಇರೋದು ಅಂತ. ಆದ್ದರಿಂದ ವೇದಾಧ್ಯಯನ ಇರೋದು ಅದಕ್ಕೆ ಅಗ್ನಿಹೋತ್ರ ಫಲ ವೇದಾಹ ಅಂತ. ವೇದಗಳು ಇರೋದು ಅದಕ್ಕೆ ಅಗ್ನಿಹೋತ್ರದ ಕರ್ಮಕ್ಕೆ. ಕ್ರಿಯೆಯಿಂದಲೇ ಫಲ ಪುರುಷಾರ್ಥ ಆಗೋದು. ಬರೀ ವೇದ ಹೇಳಿದರೆ ಬರೀ ತಿಳ್ಕೊಂಡ್ರೆ ಫಲ ಇಲ್ಲ. ಅಂದ್ರೆ ವೇದಾಧ್ಯಯನವಾದ ಮೇಲೆ ವೇದದಲ್ಲಿ ಹೇಳ್ತಕ್ಕಂತಹ ಅನುಷ್ಠಾನ ಮಾಡೋದ್ರಿಂದ ಪುರುಷಾರ್ಥ ಪ್ರಾಪ್ತಿ ಆಗುತ್ತೆ ಅಂತ. ಆದ್ದರಿಂದ ಧರ್ಮ ಜಿಜ್ಞಾಸೆ ಮಾಡಬೇಕು. ಧರ್ಮ ಜಿಜ್ಞಾಸೆ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮಗಳ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಸೂತ್ರಾರ್ಥ. ಇಲ್ಲಿ ಅಥಾತೋ ಧರ್ಮ ಜಿಜ್ಞಾಸ ಸೂತ್ರ ಬರ್ಕೊಳ್ಳಿ. ಸೂತ್ರ ಬರ್ಕೊಂಡ್ಮೇಲೆ ಆಮೇಲೆ ಆ ಪದಚ್ಛೇದ ಮಾಡಿ ಬರ್ಕೊಳ್ಳಿ. ಮುಂಚೆ ಅಥಾತೋ ಧರ್ಮ ಜಿಜ್ಞಾಸ ಸೂತ್ರ ಬರ್ಕೊಳ್ಳಿ. ಅದು ಪರಿಚ್ಛೇದ ಮಾಡಿ. ಅಥ ಅತಃ ಅಥ ಕೆಳಗೆ ಬರ್ಕೊಳ್ಳಿ. ಅಥ ಪದ ಬರ್ಕೊಳ್ಳಿ. ಅಥ ಆಮೇಲೆ ಅತಃ ಆಮೇಲೆ ಧರ್ಮ ಜಿಜ್ಞಾಸ ಒಂದು ಪದ. 3 ಪದ ಅದು. ತ್ರಿಪದಂ ಸೂತ್ರಂ. ಅಥ ಅತಃ ಧರ್ಮ ಜಿಜ್ಞಾಸ. ಇಲ್ಲಿ ಅಥ ಅಂದ್ರೆ ಏನು? ಅಥ ಅಂದ್ರೆ ಅನಂತರ ಅಂತ ಬರ್ಕೊಳ್ಳಿ. ಅನಂತರ ಏನ ಅನಂತರ? ವೇದಾಧ್ಯಯನ ಮಾಡಿದ ನಂತರ ಸೇರಿಸ್ಕೊಳ್ಳಿ. ಅದಕ್ಕೆ ಸೂತ್ರವಾದ ಸಂಕ್ಷಿಪ್ತ ಹೇಳಿರ್ತಾರೆ, ಎಲ್ಲವನ್ನೂ ಹೇಳಲ್ಲ. ವೇದಾಧ್ಯಯನ ಮಾಡಿದ ನಂತರ. ಅತಃ ಅಂದ್ರೇನು?
ಆ ವೇದದಲ್ಲಿ ಹೇಳ್ತಕ್ಕಂತಹ ಕ್ರಿಯಾನುಷ್ಠಾನದಿಂದಲೇ ಪುರುಷಾರ್ಥ ಪ್ರಾಪ್ತಿ ಆಗತ್ತೆ ಅಂತಾದ್ದರಿಂದ ಅಂತ. ಅತಃ ಏನು ವೇದೋಕ್ತವಾದ ಕರ್ಮಾನುಷ್ಠಾನ ಮಾಡುವುದರಿಂದಲೇ ಪುರುಷಾರ್ಥ ಪ್ರಾಪ್ತಿ ಆಗತ್ತೆ ಅಂತಾದ್ದರಿಂದ. ಆಮೇಲೆ ಧರ್ಮ ಜಿಜ್ಞಾಸೆ ಮಾಡಬೇಕು. ಧರ್ಮ ಜಿಜ್ಞಾಸೆ ಏನು? ಧರ್ಮ ನಾಮ ಅಗ್ನಿಹೋತ್ರಾದಿ ಅನುಷ್ಠಾನ. ಅಗ್ನಿಹೋತ್ರಾದಿ ಅನುಷ್ಠಾನದ ಜಿಜ್ಞಾಸೆ, ಅದರ ವಿಚಾರ ಮಾಡಬೇಕು ಅಂತ ಕರ್ತವ್ಯ ಅಂತ ಒಂದು ವಾಕ್ಯ ಮಾಡ್ಕೋಬೇಕು. ಇವಾಗ ಈ ಸೂತ್ರ ಮೇಲೆ ಚರ್ಚೆ. ಏನ್ ಚರ್ಚೆ? ಈ ಇಡೀ ವೇದಕ್ಕೋ ಇದು ಕರ್ಮಕಾಂಡಕ್ಕೆ ಮಾತ್ರವೋ ಅಂತ. ಇವರು ಸುರೇಶ್ವರರು, ಶಂಕರಾಚಾರ್ಯರು ಇವರೆಲ್ಲ ಹೇಳೋದು ಬರೀ ಕರ್ಮಕಾಂಡಕ್ಕೆ ಹೊರತು ಅದು. ಯಾಕಂದ್ರೆ ಅವರು ಧರ್ಮ ಜಿಜ್ಞಾಸೆ ಪದ ಹಾಕಿರೋದಿಲ್ಲೇ. ಅವ್ರು ಚೋದನಾ ಲಕ್ಷಣಾರ್ಥದ 2ನೇ ಸೂತ್ರ ಮಾಡಿದ್ರು. ಧರ್ಮ ಅಂದ್ರೆ ಚೋದನಾ ಲಕ್ಷಣಾರ್ಥ ಧರ್ಮ ಮಾಡ್ಬಿಟ್ರು. ಧರ್ಮ ಅಂದ್ರೆ ಆತ್ಮಸ್ವರೂಪ ಸೇರಿಸ್ಕೊ ಹೋಗಬೇಡಿ. ಚೋದನ ಯಾವುದು ಕ್ರಿಯೆಯಲ್ಲಿ ತೊಡಗಿಸುವ ವಾಕ್ಯವೋ ಅದರದ್ದೇ ವಿಚಾರ ಇಲ್ಲಿ. 2ನೇ ಸೂತ್ರ ಬರ್ಕೊಳ್ಳಿ. ಚೋದನಾ ಲಕ್ಷಣಾರ್ಥೋ ಧರ್ಮ 2ನೇ ಸೂತ್ರ. ಹಾಕ್ರಿ. ಎರಡನೇ ಸೂತ್ರ. ಸಾಕು. 2ನೇ ಸೂತ್ರ ಬರ್ಕೊಂಡ್ರಾ? ಚೋದನಾ ಲಕ್ಷಣಾರ್ಥೋ ಧರ್ಮ ಅಂತ ಹೇಳ್ಕೊಳ್ಳಿ. ಚೋದನಾ ಲಕ್ಷಣಾರ್ಥ ಧರ್ಮ ದ್ವಿಪದಂ ಸೂತ್ರಂ, 2 ಪದದ ಸೂತ್ರ. ಇದಕ್ಕೆ ಅರ್ಥ ಏನು? ಕ್ರಿಯೆಯಲ್ಲಿ ತೊಡಗಿಸುವಂತಹ ಚೋದನ ಎಂದರೆ ಕ್ರಿಯೆಯಲ್ಲಿ ತೊಡಗಿಸುವಂತಹ ವೇದವಾಕ್ಯಕ್ಕೆ ಚೋದನ ಎಂದು ಹೆಸರು. ಚೋದನ ಎಂದರೆ ಕ್ರಿಯೆಯಲ್ಲಿ, ಅಗ್ನಿಹೋತ್ರಾದಿ ಕ್ರಿಯೆಯಲ್ಲಿ ತೊಡಗಿಸುವ ವೇದ ವಾಕ್ಯಕ್ಕೆ ಚೋದನ ಎಂದು ಹೆಸರು. ಬರ್ಕೊಳ್ಳಿ ಸಾರ್. ಅಗ್ನಿಹೋತ್ರಾದಿ ನೋಡ್ತಾ ಇದ್ದಾರೆ, ನಮ್ಮನ್ನ ಬರ್ಕೊಳ್ತಾನೆ ಇಲ್ಲ ಗೌರೀಶ್ ಅವರು. ಅಗ್ನಿಹೋತ್ರಾದಿ ಕರ್ಮದಲ್ಲಿ ತೊಡಗಿಸುವಂತಹ ವೇದ ವಾಕ್ಯಕ್ಕೆ ಅಗ್ನಿಹೋತ್ರಾದಿ ಕರ್ಮಗಳು ತೊಡಗಿಸುವ ವೇದ ವಾಕ್ಯಕ್ಕೆ ಚೋದನ. ಅದರ ಅರ್ಥ ಅಂದ್ರೆ ಆ ಪ್ರಯೋಜನಕ್ಕಾಗಿ ಇರತಕ್ಕಂತಹ ಧರ್ಮ ಅಂದ್ರೆ ಅನುಷ್ಠಾನವು ಅಂತ ಅರ್ಥ ಇದೆ. ಅನುಷ್ಠಾನ ಅಂತ ಎಲ್ಲಾ ಕಡೆ ಅನುಷ್ಠಾನ ಅಂತೆಲ್ಲ ಮಾಡೋದು ಪ್ರಾಕ್ಟೀಸ್. ಅನುಸರಿಸಿ ಶಾಸ್ತ್ರ ಅನುಸರಿಸಿ ಮಾಡೋದು ಅಂತ, ನಿಲ್ಲೋದು ಅಂತ. ಸ್ಥಾನ ಅಂದ್ರೆ ನಿಲ್ಲೋದು. ಶಾಸ್ತ್ರ ಅನುಸರಿಸಿ ಹೋಗೋದು ನಿಲ್ಲೋದಿದೆಯಲ್ಲ, ಅದು ಅನುಷ್ಠಾನ. ಆಯ್ತೆ. ಈಗ ಈ ಮಂತ್ರಕ್ಕೆ ಅರ್ಥ ನೋಡಿ. ಇಲ್ಲಿ ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳಿರೋದ್ರಿಂದ ಇದು ಅಥಾ ಧರ್ಮಕ್ಕೆ ಚೋದನಾ ಲಕ್ಷಣ ಹೋಗ್ತಿದ್ದ. ಆ ಧರ್ಮಕ್ಕೆ ಚೋದನಾರೂಪವಾದ ಧರ್ಮವೇ ಧರ್ಮ ಅಂತ ಅವರೇ ಅದು ಬಿಡಿಸಿ ಹೇಳಿದ್ದಾರೆ. ಅಥಾತೋ ಧರ್ಮ ಜಿಜ್ಞಾಸ ಅಂತ ಯಾರು ಸೂತ್ರ ಮಾಡಿದ್ರೋ ಅವರೇ ಧರ್ಮ ಶಬ್ದಕ್ಕೆ ಚೋದನಾ ಲಕ್ಷಣ ಧರ್ಮ ಅಂತ ಸೂತ್ರ ಮಾಡಿದ್ರು 2ನೇ ಸೂತ್ರದಲ್ಲಿ. ಆ ಕ್ರಿಯೆಯಲ್ಲಿ ತೊಡಗಿಸುವಂತಹ ಧರ್ಮ ಅಂತ ಸೂತ್ರ ಮಾಡೋದ್ರಿಂದ ತದ್ಭೂತಾನಾಂ ಅಂದ್ರೆ ತದ್ಭೂತಾನಾಂ ಕ್ರಿಯಾರ್ಥೇನ ಅಂದ್ರೆ ವೇದವಾಕ್ಯದಲ್ಲಿರುವ ಅಂತ ವಾಕ್ಯಕಥಾನಂ ದರ್ಶ. ಆ ಅಗ್ನಿಹೋತ್ರಾದಿ ಕರ್ಮಾನುಷ್ಠಾನವನ್ನು ಮಾಡಬೇಕೆಂದು ಹೇಳುವ ವೇದವಾಕ್ಯಗಳಲ್ಲಿ ಇರುವಂತಹ ಪದಗಳಿಗೆ ಕ್ರಿಯೆಯೊಡನೆ ಇದು ಸಂಬಂಧ ಇರುವುದರಿಂದ ಅದನ್ನ ಆಮ್ನಾಯಸ ಕ್ರಿಯಾರ್ಥತ್ವ ಸೂತ್ರ ಮಾಡಿದ್ದಾರೆ ಅವರು. ತದ್ಭೂತಾಮನೇನು ವೇದವಾಕ್ಯದಲ್ಲಿರ್ತಕ್ಕ ಕ್ರಿಯೆಯನ್ನು ಹೇಳುವಂತಹ ವೇದವಾಕ್ಯಗಳಲ್ಲಿರ್ತಕ್ಕಂತಹ ಪದಗಳಿಗೆ ಅಂತ ಬರ್ಕೊಳ್ಳಿ. ತದ್ಭೂತಾನಾಂ ಅಂದ್ರೆ ಕ್ರಿಯೆಯನ್ನು ಹೇಳುವಂತಹ ವೇದವಾಕ್ಯದಲ್ಲಿರುವ ಪದಗಳಿಗೆ. ಇದು ಏನ್ ಮಾಡಿದ್ರೆ ತೇಜು ಬಂದ ಅರ್ಥ ಆಗಲ್ಲ. ಇದು ನಾನು ತೇಜು ಅಂತ ಹೋಗ್ಬೇಡ ಹಾಕೋಣ, ವೇದಾಂತ ಪಾಠ ಇದೆ ಆಗಿದೆ. ಮೈಸೂರು ರಾತ್ರಿ ಎಲ್ಲ ನಿದ್ದಿಗಟ್ಟಿದ್ದಾನೆ. ಪುಣ್ಯ ಎಲ್ಲ ಮಾಡಿ ವಿದ್ಯಾರ್ಥಿ ಅನ್ನೋದು ಮರ್ಸ್ಕೊಂಡ್ಬಿಟ್ಟಿದ್ದಾನೆ. ಕ್ರಿಯೆಯನ್ನು ಹೇಳುವಂತಹ ವೇದವಾಕ್ಯಗಳಲ್ಲಿರುವ ಪದಗಳಿಗೆ ಕ್ರಿಯೆಯೊಡನೆಯೇ ಕ್ರಿಯಾರ್ಥದೊಡನೆ ಅನ್ವಯವಿರುವುದರಿಂದ
ಅನ್ವಯವಿರುವುದರಿಂದ ಇಡೀ ವೇದಕ್ಕೆ ಕ್ರಿಯಾರ್ಥವಾಯು ಎಂದು ಸೂತ್ರ ಮಾಡಿರುತ್ತಾರೆ. ವೇದಕ್ಕೆಲ್ಲ ಕರ್ಮವೇ ತಾತ್ಪರ್ಯ ಎಂಬುದಾಗಿ ಸೂತ್ರ ಮಾಡಿದ್ದಾರೆ. ಆಮ್ನಾಯಸ್ಯ ಕ್ರಿಯಾರ್ಥತ್ವ ಸೂತ್ರ ಮಾಡಿಬಿಟ್ರು. ಅಂದ್ರೆ ಜೈಮಿನಿ ಸೂತ್ರಕ್ಕೂ ಇವರೇ ವ್ಯಾಖ್ಯಾನ ಮಾಡ್ತಿದ್ದಾರೆ. ಅದಕ್ಕೆ ಇಷ್ಟೇ ಸಂಕೋಚ ಮಾಡಬೇಕು, ಅದನ್ನ ಕರ್ಮಕಾಂಡಕ್ಕೆ ಮಾತ್ರ ಇಟ್ಕೋಬೇಕೆ ಹೊರತು, ಮೀಸಲು ಮಾಡ್ಕೋಬೇಕೆ ಹೊರತು ಎಂಟೈರ್ ವೇದಕ್ಕೆ ತಗೋಬೇಡಿ. ಆಮ್ನಾಯಸ್ಯ ಕ್ರಿಯಾರ್ಥತಃ, ಆಮ್ನ ವೇದಕ್ಕೆ ಕ್ರಿಯೆ ತಾತ್ಪರ್ಯ ಎಂಬುದಾಗಿ ಅವರು ಸೂತ್ರ ಮಾಡಿರುತ್ತಾರೆ. ಅವರು ಯಾರು? ಜೈಮಿನಿಗಳು. ಓಹ್ ಅಮ್ಮ, ಟೈಮ್ ಇಸ್ ಓವರ್. 11 ಆಯ್ತು. ನಾಳೆ